ಯಾವ ಮಂಗಲಾಚರಣದಲ್ಲಿ ಇಲ್ಲಿಯವರೆಗೆ ಸೂತ್ರವನ್ನು ಹೇಳ್ಕೊಂಡು ಬಂದರು. ಶ್ರೀ ಗುರುವೇ ನಿಜ ಸುಖದ ಸಾಗರವೇ, ತೆರೆ ಮಸಗುತಾಗಳು ಬೆಳಗುತ್ತಿಯ ನಿನ್ನ ಕಡೆಗಣ್ಗಳು, ಹೀಗೆ ಸಂತಸುವ ನಿಖಿಳರಿಗೆ. ಅದು ಒಂದನೇ ನುಡಿ ಆಯ್ತು. ಎರಡನೇ ನುಡಿ ಜಗದಾದಿ ಬೀಜಂಗಿ ನಿಗಮಾಂತ ವೇದ್ಯಂಗಿ ನಗರಾಜ ಸುತೆ ರಮಣಂಗಿ ಶಂಭುವಿಂಗ ಗಣಿತೋತ್ಸವದಿ ನತನಪ್ಪೆ. ಇವು ಇನ್ ಮೇಲೆ ಮೂರನೇ ಗುರುವಿಗೆ, ಆ ಪರಮಾತ್ಮನಿಗೆ ಯಾವ ಮಂಗಲ ಮಾಡಿ ಈಗ ಉಕ್ತ ಮಹೇಶ್ವರನ ಶಕ್ತಿಯನ್ನು ಕುರಿತು ನಮಸ್ಕಾರ ರೂಪ ಮಂಗಲ ಮಾಡ್ತಾರೆ. ಸರ್ವಂಗೆ ಸರ್ವಜ್ಞ ಸರ್ವೇಶ ಸರ್ವಾತ್ಮ ಸರ್ವಶಕ್ತಿತ್ವ ಬಹುದಾರ ಬಲದಿನ ಸರ್ವಮಂಗಲೆಗೆ ನತನಪ್ಪೆ. ಭೂತ ವರ್ತಮಾನ ಭವಿಷ್ಯ ಈ ಮೂರು ಕಾಲಗಳಲ್ಲಿ ಆಗುವ ಹೋಗುವ ಸರ್ವ ಪದಾರ್ಥಗಳ ಜ್ಞಾನ ಸರ್ವಜ್ಞತ್ವ ಅಂತ ಹೇಳಲ್ಪಡ್ತದೆ. ಸರ್ವಂ ಜಾನಾತಿ ಇತಿ ಸರ್ವಜ್ಞ, ಎಲ್ಲವನ್ನು ಬಲ್ಲವ. ಈಶ್ವರನಿಂದ ಹುಟ್ಟಿಸಲ್ಪಟ್ಟ ಆಕಾಶಾದಿ ಭೂಮಿಯ ಕಡೆಯಾಗಿ ಈ ಜಗತ್ತನ್ನು ಬೇರೊಂದು ರೀತಿಯಿಂದ ಮಾಡುವುದಕ್ಕೆ ಯಾರೂ ಸಮರ್ಥರಲ್ಲ. ಈ ಜಗತ್ತನ್ನು ಇನ್ನೊಂದು ಯಾವ ರೀತಿಯಲ್ಲಿ ಮಾಡಬೇಕಂದ್ರೆ ಯಾರಿಗೂ ಸಾಧ್ಯ ಇಲ್ಲ. ಅದು ಅಂಥ ಕಾರ್ಯವನ್ನು ಮಾಡಿದ್ದರಿಂದ ಇದಕ್ಕೆ ಸರ್ವೇಶ ಅಂತ ಹೇಳಲ್ಪಟ್ಟ. ಯಾವುದೇ ಕಾರ್ಯ ಮಾಡಬೇಕಾದ್ರೆ ಅದು ಜ್ಞಾನ ಬೇಕು ಬೇಡ. ಆದರೆ ಉಪಾಧಿಗಳ ಮೂಲಕ ಅನೇಕಾತ್ಮರು ತೋರುತ್ತಾರೆ. ಅವರುಗಳ ಅಂತರದಲ್ಲಿದ್ದು ಅಂತರ್ಯಾಮಿ ರೂಪದಿಂದ ಪ್ರೇರಣೆಯನ್ನು ಮಾಡುವುದರಿಂದ ಸರ್ವಾತ್ಮ ಅಂತ ಹೇಳ್ಕೊಂಡು ಎಲ್ಲರಲ್ಲಿ ಎದ್ದುಕೊಂಡು ಭ್ರಾಮಯನ್ ಯಂತ್ರಾರೂಢಾಣಿ ಮಾಯಯ ಅಂತ ಹೇಳಿ ಆ ರೀತಿ ಒಳಗಿದ್ದು ಪ್ರೇರಣೆ ಮಾಡವ. ಆದ್ದರಿಂದ ಸರ್ವಾತ್ಮ. ಜಗದುತ್ಪತ್ತಿ ಸ್ಥಿತಿ ನಾಶಗಳನ್ನು ಮಾಡುವುದರಿಂದ ಸರ್ವಶಕ್ತಿತ್ವ ಅಂತ ಹೇಳ್ಕೊಂಡ್ಬಂದಾರೆ. ಹೀಗೆ ಹೇಳಲ್ಪಟ್ಟ ಸರ್ವಜ್ಞತ್ವ, ಸರ್ವೇಶತ್ವ, ಸರ್ವಾತ್ಮತ್ವ, ಸರ್ವಶಕ್ತಿತ್ವಗಳು ಇಂಥ ಉತ್ತಮೋತ್ತಮವಾದ ಗುಣಗಳು ಭಕ್ತರ ಸಕಲ ಪಾಪಗಳನ್ನು ನಾಶ ಮಾಡುವಂತ ಶರ್ವನಿಗೆ ಯಾರ ಸಹಾಯದಿಂದ ಪ್ರಾಪ್ತವಾಗುವುದೋ, ಶರ್ವ ಅಂದ್ರ ಪರಮಾತ್ಮ, ಅವನಿಗೆ ಇಂಥ ಸಾಮರ್ಥ್ಯ ಯಾರಿಂದ ಬಂತು ಅಂತ ಸರ್ವಕ್ಕೂ ಮಂಗಳ ಸ್ವರೂಪಳಾದ ಪಾರ್ವತಿಗೆ ನಾನು ನಮಸ್ಕಾರ ಮಾಡ್ತೀನಿ. ಯಾಕಂದ್ರೆ ಆ ಪಾರ್ವತಿಯಿಂದಲೇ ಇವಂಗ್ ಬಂತು. ಶ್ರೀಮಂತರ ಮಗಳನ್ನ ಲಗ್ನ ಮಾಡ್ಕೊಂಡತ್ತ, ಅವನು ಶ್ರೀಮಂತ ಈಗನ, ಇವ ಜೀವ ಇದು ಭಿಕಾರಿ ಕೂಡ ಲವ್ ಮ್ಯಾರೇಜ್ ಮಾಡ್ಕೊಂಡೈತಿ. ಅದಕ್ಕೆ ಇವನ್ ಪರಿಸ್ಥಿತಿ ಹಿಂಗಾಗಿದೆ. ಹೀಗದ ಋಣಕ್ಕೆ ಪರಾಧೀನನಾದ ಬಡವರು ರಾಜನಿಗೆ ಏನು ಸಹಾಯ ಮಾಡೋರು? ಇದರಂತೆ ಪರತಂತ್ರವಾದ ಶಕ್ತಿ ಸ್ವತಂತ್ರವಾದ ಈಶ್ವರನಿಗೆ ಏನು ಸಹಾಯ ಮಾಡಬಹುದು ಅಂತ ಹೀಗೆ ಶಿಷ್ಯ ಶಂಕ ಮಾಡ್ತಾನೆ. ಆ ಸರ್ವಮಂಗಲೆಯಿಂದಲೇ ಸರ್ವ ಶಕ್ತಿಯು ಬಂದದ ಅಂದ್ರ ಆ ಸರ್ವಮಂಗಲೆ ಅನ್ನೋದು ಸ್ವತಂತ್ರ ಮೊದಲೇ ಇಲ್ಲ, ತಾ ಪರಾಧೀನ ಐತಿ. ಮತ್ತ ಅದು ಇವಂಗೇನು ಅಂತದ ಇಂಥ ಸಾಮರ್ಥ್ಯ ಎಲ್ಲಿ ತಂದು ಕೊಡ್ತದ ಅಂತ ಇವ ಶಿಷ್ಯ ಅಂದ. ಅದು ಗುರುಗಳು ಹೇಳ್ತಾರು, ನೀನು ಹೇಳೋದು ನಿಜ ಆದರೂ ಈಶ್ವರನು ಚೈತನ್ಯ ಸ್ವರೂಪದಿಂದ ಸ್ವತಂತ್ರನೂ ನಿತ್ಯ ಶುದ್ಧ ಬುದ್ಧ ಮುಕ್ತ ನಿರ್ಗುಣನೂ ಇದ್ದಾನೆ. ಅವನಲ್ಲಿ ಉಕ್ತ ಸರ್ವಜ್ಞತ್ವಾದಿ ಗುಣಗಳು ಮಾಯಾಶಕ್ತಿ ಉಪಾಧಿ ಮೂಲಕವಾಗಿಯೇ ಬರುತ್ತವೆ. ಅವನಲ್ಲಿಂಥ ಯಾವುದೂ ಇಲ್ಲ.
ಕೇವಲ ಜ್ಞಾನ ಸ್ವರೂಪ ಅಲ್ಲ. ಆದರೆ ಇವು ಏನಿಂತ ಕಾರ್ಯಗಳನ್ನು ಮಾಡತಕ್ಕಂಥ ಸಾಮರ್ಥ್ಯ ಅವನಲ್ಲಿಲ್ಲ. ಅದಕ್ಕೆ ಶುದ್ಧ ಸತ್ವ ಪ್ರಧಾನವಾದ ಮಾಯೆಯು ಬಹಳ ಸ್ವಚ್ಛವಾಗಿರುವುದರಿಂದ ಆ ಮಾಯೋಪಹಿತನಾದ ಈಶ್ವರನಿಗೆ ಸರ್ವಜ್ಞತ್ವಾದಿ ಗುಣಗಳು ಬಂದಿರುತ್ತವೆ. ಆದ್ದರಿಂದ ಗ್ರಂಥಕರ್ತರು ಆ ಶಕ್ತಿಗೂ ನಮಸ್ಕಾರವನ್ನು ಇಲ್ಲಿ ಮಾಡಿದ್ದಾರೆ. ಆ ಶಿವಶಕ್ತಿಯರ ಸಂಬಂಧದಿಂದ ಉತ್ಪನ್ನರಾದ ಪುತ್ರರನ್ನು ಅವರ ವಾಹನವಾದ ನಂದೀಶ್ವರರನ್ನು ಕುರಿತು ನಮಸ್ಕಾರ ಮಂಗಲವನ್ನು ಈಗ 4ನೇ ನುಡಿಯಿಂದ ಮಾಡ್ತಾರೆ. ಒಮ್ಮೆ ಗಣಪತಿಗೆ, ಮತ್ತೊಮ್ಮೆ ಸೇನಾಧಿಪಂ, ಗೊಮ್ಮೆ ವೀರೇಶ, ಗೊಮ್ಮೆ ನಂದೀಶ್ವರಂ, ಗೊಮ್ಮೆ ನಾನೊಲಿದು ನತನಪ್ಪೆ. ಏನಂತಾರ? ತಾನು ಮಾಡತಕ್ಕ ಗ್ರಂಥಕ್ಕೆ ಯಾವ ವಿಘ್ನಗಳು ಬರಬಾರದೆಂದು ತಿಳ್ಕೊಂಡು ಈ ವಿಘ್ನ ನಿವಾರಕನಾದ ಗಣಪತಿಯನ್ನು ಕುರಿತು ಒಂದು ಸಾರಿ ಭಕ್ತಿಯಿಂದ ನಮಸ್ಕಾರ ಮಾಡುತ್ತೇನೆ ಅಂತ ಹೇಳ್ಯಾರ. ಅನಂತರ ತಾನು ಬರೆಯತಕ್ಕ ಶ್ರುತಿ ತಾತ್ಪರ್ಯ ರೂಪ ಗ್ರಂಥಾರ್ಥಕ್ಕೆ ದೇವಸೇನೆಗೆ ನಾಯಕನಾದ ಷಣ್ಮುಖ ಸಹಾಯಕನಾಗಲೆಂದು ಅವನಿಗೂ ಒಂದು ಸಾರಿ ಭಕ್ತಿಯಿಂದ ನಮಿಸುತ್ತೇನೆ ಅಂತ ಹೇಳ್ಯಾರ. ಬಳಿಕ ತಾನು ಬರೆಯತಕ್ಕ ಅದ್ವೈತ ರೂಪ ಈ ಅರ್ಥಕ್ಕೆ ಪ್ರತಿಪಕ್ಷವಾದ ದ್ವೈತ ರೂಪ ಅರ್ಥ ಒಂದು ವೇಳೆ ಬಂದರೆ ಅದನ್ನು ಸಂಹಾರ ಮಾಡಲೆಂದು ವೀರಭದ್ರನಿಗೂ ಕೂಡ ಒಂದು ಸಾರಿ ಭಕ್ತಿಯಿಂದ ನಮಸ್ಕರಿಸುತ್ತೇನೆ. ಅವಾಗ 3 ಮಂದಿ ಮಕ್ಕಳು, 3 ಮಂದಿ ವಿಚಿತ್ರನ. ಮತ್ತ ಆಕಿ ಇವ್ರು ಒಬ್ಬರನ್ನು ಹಡ್ದೇ ಇಲ್ಲಕ್ಕೆ. ಇದು ವಿಚಿತ್ರ ತಿಳಿತಾನೆ. ಗಣಪತಿ ಮ್ಯಾಗಿನ ಮಣ್ಣು ತಿಕ್ ಮಾಡ್ಯಾಳತ್ತ. ಅದಕ್ಕೆ ಮಣ್ಣಿನ ಇದು ಮಾಡ್ತಾರ ಅವನು ಗಣಪತಿ. ಅದಕ್ಕಾಗಿ ಹಿಂಗ ಗಣಪತಿ ಇದೈತಿ ಅಂದ್ರೆ ಆಕಿನ ಅವನು ಹಡದಿಲ್ಲ ಆಕೆ. ಮತ್ತ ಷಣ್ಮುಖ ಅದು ಕತಿ ವಿಚಿತ್ರ ಐತಿ. ಅವರಿಬ್ಬರು ಕೂಡಿದಾಗ ದೇವತೆಗಳು ಬಂದು ಯಪ್ಪ ಬಾಗಲ ತೆರೆಯದ್ ಕೂತ್ರಿ ಅವ್ರ. ಇಲ್ಲೆಲ್ಲ ಬಂದ ಮತ್ತಿನ್ನು ಏನ್ ಮಾಡ್ಬೇಕು, ಬಿಟ್ಟು ಹೋದ. ಬಿಟ್ಟು ವಿಯೋಗ ಆದ ಕೂಡಲೇ ಅವನ ವೀರ್ಯ ಪತನ ಆಗಿಬಿಡ್ತು ಹೊರಗೆ. ಅಂದ್ರ ರಾಕ್ಷಸರ ತಾಪ ನಮಗೆ ಭಾಳ ಹಿಂಗ ಅಂತೇಳಿ ಅವ್ರು ಇದು ಬಂದಾಗ ಹಿಂಗಾದ ಕೂಡಲೇನ ಆಮೇಲೆ ಅದು ಅವನ ವೀರ್ಯ ಪತನ ಆದದ್ದನ್ನ ಮುಂದೆ ಭಾಳ ಅದ್ರ ಕತೆ ದೂರ ಐತೆ. ಹಿಂಗಾಗಿ ಆ ಹೋಗಿ ಒಂದು ಎಲಿ ಒಳಗೆ ಹಾಕಿ ಅದನ್ನ ಅಲ್ಲಿ ಇದು ಬಿಟ್ಟು, ಅದು ಮೊದಲು ಅಗ್ನಿ ಇದು ಮಾಡಿತು, ಅದಕ್ಕೆ ತ್ರಾಸ ಆಯ್ತು. ಅದು ಹೆಂಗ ಅಲ್ಲಿ ಬಿಟ್ಟು ಇಲ್ಲಿ ಬಿಟ್ಟು ಎಲ್ಲ ಹೋಗಿ ಹಿಂದಿಗಡೆ ಹೋಗಿ ಅಡವ್ಯಾಗ ಒಂದು ಎಲಿ ಒಳಗೆ ಅದು ಇದ್ದದ್ದು ಅಲ್ಲಿ ಕೂಸಾಗಿ ತಯಾರಾಗೈತೆ. ಅದು ಆಕೆ ಹಡ್ದಿಲ್ಲ. ಹಿಂಗದ ಯಾರನ್ನ ಷಣ್ಮುಖನ್ ಅಲ್ಲಿ ಹಡ್ದ ಮೇಲೆ ಅದಕ್ಕೆ ಯಾರು ದಿಕ್ಕ ಇಲ್ಲ. ಅಲ್ಲಿ ಹೊಳಿ ದಂಡ್ಯಾಗ ಅಲ್ಲಿ ಯಾರು ಮಂದಿಲ್ಲ, ಮಕ್ಕಳಿಲ್ಲ ಅಂತಲ್ಲಿ. ಅದು ಅವನ ವೀರ್ಯದಿಂದ ಕೂಸು ಉತ್ಪನ್ನ ಆಯ್ತ. ಆವಾಗ ಅಲ್ಲಿ ಹೊಳಿಗೆ ಕಾರ್ತಿಕೇಯರ್ ಅಂತ ಹೇಳಿಕೆ ಅವರು ಹೋಗಿದ್ರು. ಅವ್ರು ಹೋದಾಗ ನೋಡಿದ್ರು ಕೂಸಿನ ನೋಡಿದ ಕೂಡ್ಲೇನ ಇದು ಕೂಸು ಇದು ನಂದು ನಿಂದ, ನಾ ಮಲಿ ಕುಡಿಸ್ತೀನಿ ನೀ ಮಲಿ ಕುಡಿಸ್ತೀನಿ ಅಂತ ಹೋದ್ರ ಅವ್ರು. ಅವಾಗ ಅವ ಏನ್ ಮಾಡಿದ, ನೀವು ಯಾಕೆ ಜಗಳಾಡ್ತೀರಿ, ಒಟ್ಟೂರು ಬರ್ರಿ ಅಂದ ನಾವು. ಒಟ್ಟೂರು ಬರ್ರಿ ನೀವು.
6 ಮಂದಿ ಇದ್ರು ಅವ್ರು. 6 ಮಂದಿ ಬಂದ್ರು ಮಲಿ ಕುಡಿಸ್ಲಕ್ಕ, ಇವ 6 ಮುಖ ಆಗಿ ನಿಂತ್ಬಿಟ್ಟ. ಕುಡಿಸ್ರಿ ನೀವು 6 ಮಂದಿ ಅಂತೇಳಿ. ಹಿಂಗಾಗಿ ಸಣ್ಣ ಮುಖ ಆಗ್ಯಾನ. ಅವಂದರ ಹಿಂಗ ವೀರಭದ್ರ ಅವನು ಇವನು ಹಡ್ದೇ ಇಲ್ಲ. ಇವಕ್ಕಿಂತ ಮೊದಲಿನ ಮಾತದು ಏನು, ಸತಿ ಪಾರ್ವತಿ ಅಲ್ಲಕ್ಕೆ ಸತಿ ಆಕಿ ಇದ್ದಳ ಮೊಟ್ಟ ಮೊದಲು ಅವನು ಹೇಳ್ತಿ, ಪರಮಾತ್ಮನ ಹೇಳ್ತಿ. ಆದ್ರ ದಕ್ಷ ಬ್ರಹ್ಮನ ಮಗಳ ದಾಕ್ಷಾಯಿಣಿ. ಆಕಿ ಅವ್ದು ಮೊದಲನೇ ಮಾತ ಆಕಿನ ಅವನ್ನ ಮಾಡ್ಕೋತೇನೆ ಅಂತೇಳಿ ಗಂಡು ಇದು ಆಗಿ ಹಿಂಗಾಗಿ ಏನಾಯ್ತು ಅಂದ್ರೆ ಅವ ಈ ಬೂದಿ ಬಡಕನ್ನು ಭಿಕಾರಿನ ಮಾಡ್ಕೊಂಡಳಕಿ ಅಂತೇಳಿ ಅವ ಒಟ್ಟ ಸೇರ್ತಿದ್ದಿಲ್ಲ. ಮುಂದೆ ಯಜ್ಞ ಕಾರ್ಯ ಮಾಡಿದಾಗ ಇವರೆಲ್ಲ ಹೋದ್ರ ಅವಾಗ ಅವ ಪರಮಾತ್ಮ ಅನೇಕ ಇದು ಮಾಡಿ ಅಂದ್ರೆ ಅವ ಬರುವಾಗ ಎಲ್ಲರೂ ಕೂತಿದ್ರ ಸ್ವಲ್ಪ ಎದ್ನಿತ್ರಿ ಎಲ್ಲರೂ. ಅವಾಗ ದಕ್ಷ ಬ್ರಹ್ಮಗೆ ಮರ್ಯಾದೆ ಕೊಡೋ ಸಲುವಾಗಿ ಇವ ತನ್ನ ಸಮಾಧಿಯಲ್ಲಿ ಕುಂತು ಬಿಟ್ಟಿದ್ದ ಶಿವ. ಅವ ಕೂತ್ ಕೂಡಲೇನ ಅವ ಬಂದು ನೋಡ್ದ, ನಾ ಬಂದಾಗ ಹೇಳಿಲ್ಲ ಇವ. ಹೇಳಿಲ್ಲ ತುಂಬಿಡ್ಲ ಕರೆ ನೀವು ಗರ್ವಿ ಅದಾನ, ಅಹಂಕಾರಿ ಅದಾನ ಅಂಥೇಳಿ ಸಿಕ್ಕಾಪಟ್ಟಿ ಅವಾಗ ಅಪಮಾನ ಮಾಡಿ ಇದು ಮಾಡಿ ಹಿಂಗೆಲ್ಲ ಮಾಡಿದ. ಹಿಂಗೆ ಮಾಡಿ ಆ ಎಳೆದಾಗ ಹಿಂಗಾಗಿ ಅದು ಇದಾಗಿತ್ತು. ಅದು ಅನಾನ ಇನ್ನೇನು ಇರೋದಕ್ಕೆ ಬಿಟ್ಟಿದ್ರು. ಅದು ಮುಂದೆ ಒಮ್ಮೆ ಅವರು ಎಲ್ಲರಿಗೂ ದೊಡ್ಡ ಯಜ್ಞ ಕಾರ್ಯವನ್ನು ಮಾಡಿ ಎಲ್ಲ ದೇವತೆಯನ್ನು ಕರೆಸಿದ್ದವು. ಇವನು ಬೇಕತೆ ಬಿಟ್ಟಿದ್ದ, ಇವ್ರಿಗೆ ಹೇಳೇ ಕಳಿಸಿಲ್ಲ. ಎಲ್ಲ ದೇವತೆಗಳು ಹೋಗ್ಲಾಗ್ತಿದ್ರು. ಎಲ್ಲಿಗೆ ಹೋಗ್ತೀರಿ? ನಿನಗ ಗೊತ್ತಿಲ್ಲನ, ನಿಮ್ಮ ಅಪ್ಪನ ಯಜ್ಞ ಕಾರ್ಯ ಮಾಡ್ಯಾನ, ಎಲ್ಲ ದೇವತೆಗಳಿಗೆ ಆವಾಹನ ಮಾಡ್ಯಾನ, ಮತ್ತೆ ಎಲ್ಲರನ್ನು ಕರೆದ ನಿಮ್ಮನ್ನು ಕರೆದಿಲ್ಲ. ಇಲ್ಲಿ ನಮ್ಗೆ ಗೊತ್ತೇ ಇಲ್ಲ. ಹಿಂದಗಡೆ ಬಂದು ಏನಂದ್ರು, ರೀ ಅಂದ. ರೀ ಏನವ ಅಂದ, ನಮ್ಮ ತವ್ರ ಮನ್ಯಾಗ ದೊಡ್ಡ ಕಾರ್ಯ ನಡೆದೈತೆ ಅಂತ ಮತ್ತೆ ಹೋಗೋನ್ ನಡ್ರಿ. ಹುಚ್ಚಿ ಕರೀಲಾರ್ದ ಬಂದವ್ರನ್ನ ಕೆರುಲಿ ಬಿಡಿ ಅಂದಾರ. ಹಿಂಗ ಅಂದವ. ಕರೀಲಾರ್ದ ಬಂದವ್ರನ್ನ ಹೋಗೋ ಸರಿಯಲ್ಲ. ಅಲ್ಲಿ ಆಮಂತ್ರಣ ಇಲ್ಲ ನಮಗೆ, ಅಲ್ಲಿಗೆ ಯಾಕೆ ಹೋಗ್ಬೇಕು? ಬ್ಯಾಡ ಬಿಡ. ನಮ್ಮ ತಾವ್ರ ಮನೆಗೆ ನಮ್ಮ ಮನೆಗೆ ನಾ ಹೋಗೋದು ಏನು ಅದೇನು ಕರ್ದಾಗ ಹೋಗ್ಬೇಕು ಹೀಗೇನೇನು? ಯಾಕ ನಾವು ಹೋಗ್ಲಕ್ಕೆ ಬರ್ತೈತೆ ಹಂಗ ಹಿಂಗೆ ಹೇಳ. ಅವಂದ ಬ್ಯಾಡ, ನನ್ನ ಮಾತು ಕೇಳ, ರಗಡೆ ಹೇಳ. ಮತ್ತೆ ಹಠ ಮಾಡಿ ಅಂದ್ರೆ ಮತ್ತೆ ಹಿಂದೆ ಆಕಿ ಇಲ್ಲ ಹೋಗೋದ ಆಗ್ತತ. ನೀವು ಹೋಗೋದಿದ್ರೆ ಹೋಗು, ನಾ ಬರಂಗಿಲ್ಲ. ಆಯ್ತು ಇರೋದಕ್ಕ ಮತ್ತು ನಾರ ಮತ್ತು ಹೋಗಬೇಕ್ರಿ ತವ್ರ ಮನೆ ಐತೆ ಹಿಂಗೆ ಅಂದ್ರೆ ಹೋಗ. ಬ್ಯಾಡತ್ತೀನಿ ಕೇಳು, ಅಟ್ಟಿ ಮೀರಿ ಹೋಗ್ತೇನೆ ಅಂದ್ರೆ ನಿನ್ನ ಮಾಡಿ ಹೋದ ಕೂಡಲೇ ಹಿಂದಿಗಡೆ ಅವ್ನು ನೋಡ್ದ ಅವ್ರಪ್ಪ, ಯಾಕೆ ಬಂದಾಳಿಕೆ ಕರಿಲಾರ್ದ ಅಂತ. ಯಾರೂ ಮಾತಾಡಲಿಲ್ಲ ಆಕಿ ಕೂಡ. ಆಕಿಗೆ एकदम ಅಮಂಗಳ ಆಯ್ತು. ಬರೀ ಏನು ಸಂತೋಷ ಹಿಂಗೆ ಏನಿಲ್ಲ. ಆ ಉಳಿದ ಮಂದಿಗೆಲ್ಲ ಸ್ವಾಗತಂ ಅಂತಾರೆ ಅವ್ರನ್ನೆಲ್ಲ. ಈಕೆಗೆ ಯಾರು ಸ್ವಾಗತ ಮಾಡಿಲ್ಲ. ಹಿಂದಿಗಡೆ ಕಡೆಗೆ ನೋಡಿದ್ರು ಸಿಟ್ಟಿಗೆ ಬಿಟ್ಟಳು. ಅವ ಸಿಕ್ಕಂಗ ಅಂದ. ಯಾಕೆ ಆ ಭಿಕಾರಿ, ಆ ಬೂದಿ ಬಡಕ, ಆ ಭಿಕ್ಷುಕ ಅವ ಹಿಂಗ ಅಂತ ಹೇಳಿಕೆ ಆಕೆ ಕೇಳಿದ್ರೆ ನಮ್ಮ ಅಪ್ಪನ ಯಾಕೆ ನೀವು ಕರೆದಿಲ್ಲ, ಮತ್ತು ಅವಂಗೆ ಇಲ್ಲಿ ಸ್ಥಾನ ಯಾಕೆ ಕೊಟ್ಟಿಲ್ಲ ನೀವು? ಯಾವಾಗೇನು ಕೊಡ್ತೀವಿ? ಬೂದಿ ಬಡಕೀಗ ಭಿಕಾರಿಗೆ ಹಿಂಗೆ ಸಿಕ್ಕಂಗೆ ಅಂದ್ರೆ ಬೇಯ್ದು ಬಿಟ್ರು.
ಆಕಿ ಗಂಡನ ಅಪಮಾನ ನಿಂದ ಕೇಳಬಾರ್ದು. ನಾವು ಬ್ಯಾಡ ಅಂತ ಅಂದಿದ್ದ, ಅದು ನನಗೆ ಗೊತ್ತಾಗಲಿಲ್ಲ. ಆದರೂ ಮಾತು ಮೀರಿ ಬನ್ನಿ, ಈ ಪಾಪ ನಾ ಕಿವಿಲೆ ಕೇಳಿ ಇರಬಾರ್ದ ನಾ ಅಂತೇಳಿ ಅಗ್ನಿ ಕುಂಡದಾಗ ಹಾಡ್ಕೊಂಡ್ಬಿಟ್ರು. ಹಿಂಗಾದ ಕೂಡಲೇ ಅಲ್ಲಿ ನಂದೀಶ್ವರ್ ಬಂದಿದ್ದ, ಮತ್ತೆ ಹೊತ್ಕೊಂಡ್ಬರ್ಬೇಕಲ್ಲ. ಆಮೇಲೆ ಇವ ಹಿಂದ್ಗಡೆ ಮುಂದಾಗಿ ಹೋಗಿ ಹೇಳ್ದು ಹಿಂಗಾಯ್ತು ಅಂತ. ಹಿಂಗಾದಾಗ ಆಕಿ ಸುಟ್ಕೊಂಡು ಸತ್ತಳು ಅಂದ ಕೂಡಲೇ ನಾನು ಅವನಿಗೆ ತಾಪಾಯ್ತು. ಶಿವನಿಗೆ ಜಡೆ ಕಿತ್ತಿದು ಮಾಡಿ ತಲೆಯೊಳಗಿನ ಜಡೆಯನ್ನು ಕಿತ್ತಿ ಮುಗದ. ವೀರಭದ್ರ ತಯಾರಲ್ಲ. ಅವನು ವೀರಭದ್ರ ಹಿಂಗೆ ಊಟ ಅಪ್ಪ ಏನು ಆಜ್ಞೆ ಅಂತ ಹೋಗಲ್ಲಿ ಹೋಗಿ ಯಜ್ಞವನ್ನು ಎಲ್ಲ ಸಂಹಾರ ಮಾಡಿಬಿಡೋಣ. ಅವನು ಹೋಗಿ ಯಜ್ಞವನ್ನು ಅಲ್ಲಿದ್ದು ಎಲ್ಲರನ್ನು ಏನು ಮಾಡ್ಬೇಕೆಲ್ಲ ಮಾಡಿ, ಅವನ ದಕ್ಷ ಬ್ರಹ್ಮ ಇದ್ದಲ್ಲ ಅವನು ರುಂಡನ ಕಡ್ದು ಬಿಟ್ಟ. ಹಿಂಗಾಗಿ ಕಡೆಗೆ ಮತ್ತೆ ಎಲ್ಲರೂ ಅವನೇನ್ರ ಮಾಡ್ರ ಅದು ಎಲ್ಲ ಆ ರುಂಡ ಹೋದ ಅದೇ ಯಜ್ಞ ಕುಂಡದಾಗ ಹಾಕಿಬಿಟ್ಟಿದ್ದಾರೆ. ಸುಟ್ಟು ಹೋಗಿರ್ತದೆ. ಇಲ್ಲ ಇದು ಮುಂದೆ ಕುರಿ ರುಂಡ ತಂದು ಹಚ್ಚಾರ ಅವನು. ಹಿಂಗಾಗಿ 3 ಮಂದಿ ಹುಟ್ಟ್ಯಾರ ಇವರು ಹೇಳ್ತಾ. ಆದರೂ ದೈವ ದೇವರಿಂದ ಹುಟ್ಟ್ಯಾರ, ದೇವರ ಅವರು ಹೌದಲ್ಲ. ಅಂದ್ರೆ ಅಲ್ಲಿ ಇವರಿಬ್ಬರು ಹಾಡದೇ ಇಲ್ಲ ಯಾರನ್ನು ಹಿಂಗೆ ಲೆಕ್ಕದ. ಆದರೂ ಅಂಥ ಯಾವ ಶಿವಶಕ್ತಿಯರ ಸಂಬಂಧದಿಂದ ಉತ್ಪನ್ನರಾದ ಪುತ್ರರನ್ನು ಅವರ ವಾಹನವಾದ ನಂದೀಶ್ವರನನ್ನು ಕುರಿತು ಇಲ್ಲಿ ನಮಸ್ಕಾರ ಮಾಡ್ಯಾರ. ಏನಂತ? ಒಮ್ಮೆ ಗಣಪತಿಗೆ, ಮತ್ತೊಮ್ಮೆ ಸೇನಾಧಿಪಂ, ಒಮ್ಮೆ ವೀರೇಶ, ಒಮ್ಮೆ ನಂದೀಶ್ವರಂ, ಒಮ್ಮೆ ನಾನು ಉಳಿದು ನತನಪ್ಪೆ. ತಾನು ಮಾಡತಕ್ಕ ಗ್ರಂಥಕ್ಕೆ ವಿಘ್ನ ಬರಬಾರದನ್ನೋ ಉದ್ದೇಶದಿಂದ ವಿಘ್ನೇಶ್ವರನಾದ ಗಣಪತಿಯನ್ನು ಕುರಿತು 1 ಸಾರಿ ಭಕ್ತಿಯಿಂದ ನಮಸ್ಕಾರ ಮಾಡ್ತೇನೆ ಅಂತ ಹೇಳಿದ್ರು. ಅನಂತರ ನಾನು ಬರೆಯತಕ್ಕ ಶ್ರುತಿ ತಾತ್ಪರ್ಯ ಗ್ರಂಥಕ್ಕೆ ದೇವಸೇನೆಯ ನಾಯಕನಾದ ಷಣ್ಮುಖನನ್ನು ಸಹಾಯವಾಗಲೆಂದು ಅವನಿಗೂ 1 ಸಾರಿ ಷಣ್ಮುಖಗ ನಾನು ನಮಸ್ಕಾರ ಮಾಡ್ತೀನಿ ಅಂತ ನಿಜಗೊಂಡ್ರಂದರು. ಬಳಿಕ ತಾನು ಬರೆಯತಕ್ಕ ಅದ್ವೈತ ರೂಪ ಅರ್ಥಕ್ಕೆ ಪ್ರತಿಪಕ್ಷವಾದ ದ್ವೈತ ರೂಪ ಅರ್ಥ ಒಂದು ವೇಳೆ ಬಂದರೆ ಅದನ್ನು ಸಂಹಾರ ಮಾಡಲೆಂದು ವೀರಭದ್ರ, ಯಾಕೆ ಅವನು ಸಂಹಾರ ಮಾಡವನೇ ಅವನು, ಆದ್ದರಿಂದ 1 ಸಾರಿ ಆ ವೀರಭದ್ರನಿಗೂ ನಮಸ್ಕಾರ ಮಾಡ್ತೀನಿ. ಮತ್ತೆ ಬರೆಯತಕ್ಕ ಅರ್ಥಗಳು ಅಂತಃಕರಣದಲ್ಲಿ ಧರಿಸಿಕೊಂಡು ಸಾಮರ್ಥ್ಯವನ್ನು ಕರುಣಿಸಲಿ ಅಂತಕ್ಕಂಥ ಆ ಶಿವಶಕ್ತಿಯರನ್ನು ಹೊತ್ಕೊಂಡು ತಿರುಗಾಡ್ತಕ್ಕಂಥ ಧರ್ಮರೂಪ ನಂದೀಶ್ವರನಿಗೆ 1 ಸಾರಿ ನಮಸ್ಕಾರ ಜಯಿಸ್ತಾನು ಮಾಡುತ್ತೇನೆ ಅಂತ ಹೇಳಿದರು. ಆವಾಗ ಶಿಷ್ಯ ಬಂದ. ಈಗ ಹೇಳಲ್ಪಟ್ಟ ಗಣಪತಿ ಮೊದಲಾದವರು ಸಾಕಾರದಾರೋ ನಿರಾಕಾರದಾರೋ? ಹೆಂಗದಾರ ಅವರು? ಸಾಕಾರ ಅದಾರ ಅಂದ್ರೆ ಪ್ರತ್ಯಕ್ಷವಾಗಿ ನಮ್ಮೆಲ್ಲರಿಗೂ ಕಾಣಿಸ್ಬೇಕು ಅವರು. ನಿರಾಕಾರದಾರ ಅಂದ್ರೆ ಉಕ್ತ ಸಾಮರ್ಥ್ಯ ಅವರಲ್ಲಿ ಹೆಂಗೆ ಬರ್ತೈತಿದು ಅಂತ ಶಿಷ್ಯ ಕೇಳ್ದ. ಆವಾಗ ಗುರುಗಳು ಹೇಳ್ತಾರೆ, ಗಣಪತಿ ಮೊದಲಾದವರು ಸಾಕಾರವಾಗಿಯೂ ಇದ್ದಾರೆ, ನಿರಾಕಾರವಾಗಿಯೂ ಇದ್ದಾರೆ. ಹೌದು, ದೇವತಾ ಅಂದಮೇಲೆ 2 ಥರ. ಸಾಕಾರವಾಗಿದ್ದರೆ ನಮಗೆ ಏಕೆ ತೋರುವುದಿಲ್ಲ ಅಂತ ಏನಂದಲ್ಲ. ನಿನ್ನಲ್ಲಿ ಅಂತ ಶ್ರದ್ಧಾ ಭಕ್ತಿಗಳಿದ್ದರೂ ತೋರ್ತಿದ್ರು ಅವರು. ಮತ್ತು ಅದು ನಿನ್ನಲ್ಲಿಲ್ಲ, ಅವ್ರು ನೋಡೋ ಕಣ್ಣು ನಿನ್ನಲ್ಲಿಲ್ಲ, ಯೋಗ್ಯತಾ ಇಲ್ಲ. ಯಾರು ಯಾವ ದೇವತೆಯಲ್ಲಿ ಅತ್ಯಧಿಕವಾದ ಶ್ರದ್ಧಾ ಭಕ್ತಿಗಳನ್ನು ಕೂಡಿರುವರೋ ಅವರಿಗೆ ಆ ಉಪಾಸ್ಯ ದೇವತೆಗಳು ಸ್ವಪ್ನದಲ್ಲಿ ಆಗಲಿ ಅಥವಾ ಜಾಗೃತದಲ್ಲಿ ಆಗಲಿ ಸಾಕಾರ ರೂಪದಿಂದ ಪ್ರತ್ಯಕ್ಷ ಆಗ್ತಾರೆ. ಒಂದು ರೂಪದಿಂದ ಬಂದು ಭೇಟಿಯಾಕಾರ. ಇಲ್ಲಿ ನಾಮದೇವ್ ಮಹಾರಾಜ್ಗಳು ಹಿಂಗೆ ಹಿಂದೆ ಎಷ್ಟೋ ಆಗ್ಯಾವಲ್ಲ. ಪ್ರತ್ಯಕ್ಷ ಪರಮಾತ್ಮ ಆದದ್ದು
ಮತ್ತು ಅವಾಗ ತಪಸ್ಸು ಮಾಡತ್ತಿದ್ರು, ಬಂದು ಏನು ಹೊರಬೇಕು ಕೇಳು ಅಂತ ಮುಂದೆ ನಿಂದಿರ್ತಿದ್ರಲ್ಲ. ಈಗ ಅದೇನೂ ಬೇಡ, ಸುಮ್ಮ ಹಂಗೆ ಕಾಣಿಸುತ್ತಾರೆ ಇವಾಗ ಈಗಿನವರು. ಮತ್ತು ಹಂಗೆ ಕಾಣಲಿ ಅಂದ್ರೆ ಹೆಂಗೆ ಕಾಣ್ತಾರೆ? ಮತ್ತು ಇದು ಬೇಕು ಬೇಡ, ಅದಕ್ಕೆ ಪ್ರತ್ಯಕ್ಷರಾಗುತ್ತಾರೆ. ಅದೇ ಸಮಯದಲ್ಲಿ ಉಪಾಸಕನು ಅನ್ಯರಿಗೆ ತೋರಿದ್ರು ಆ ಉಪಾಸ್ಯ ದೇವತೆಯು ಅನ್ಯರಿಗೆ ತೋರುವುದಿಲ್ಲ, ಅಂದ್ರೆ ಇನ್ನೊಬ್ಬರಿಗೆ ತೋರುವುದಿಲ್ಲ. ಅದು ಯಾರಿಗೆ? ಅವಾಗ ಅರ್ಥ ಕಾಣಿಸ್ತದೆ. ಯಾಕಂದ್ರೆ ಅನ್ಯರಿಗೆ ನೋಡುವ ಸಾಮರ್ಥ್ಯ ಇಲ್ಲ. ಯಾವ ಉಪಾಸನೆ ಮಾಡ್ಯಾನ, ಆ ದೇವತೆಯನ್ನು ಕುರಿತು ತಪಸ್ಸು ಮಾಡ್ಯಾನ, ಅವು ಕಾಣಿಸ್ತದೆ. ಅದರಿಂದ ಭಯಗ್ರಸ್ತನಾಗಿ ಪಾಪಿ ಯಾರೋ ಭಯಂಕರ ರೂಪುಳ್ಳವರು ಬಂದರು ಎನ್ನುವರು. ಅಂದ್ರೆ ಮರಣ ಸಮಯದಲ್ಲಿ ಪಾಪಿಗೆ ಯಮದೂತರು ಪ್ರತ್ಯಕ್ಷ ಬಂದ್ರು 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 ಅಂತಾನವ. ಇಲ್ಲಿ ಕೂತವ್ರು ಯಾರು ಬಂದ್ರು, ಯಾರು ಇಲ್ಲ, ಯಾರು ಇವ್ರಿಗೆ ಕಾಣಿಗೆ ಅವು ಕಾಣ್ತಾರೆ. ಹೀಗೆ ಭಯಗ್ರಸ್ತನಾಗಿ ಪಾಪಿ ಯಾರೋ ಭಯಂಕರ ರೂಪುಳ್ಳವರು ಬಂದಿದ್ದಾರೆ ಅಂತ ಅವರನ್ನ ಓಡಿಸ್ರಿ, ಹಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಅಂತಿರ್ತಾನೆ. ಅನ್ಯರಿಗೆ ಯಮದೂತರು ಕಾಣಿಸೋದೇ ಇಲ್ಲ. ಹಾಗೆ ಉಪಾಸಕನಿಗೆ ಉಪಾಸ್ಯ ದೇವತೆ ಕಾಣುತ್ತವೆ, ಅನ್ಯರಿಗೆ ಕಾಣುವುದಿಲ್ಲ. ಎಲ್ಲರಿಗೂ ಪ್ರತ್ಯಕ್ಷವಾಗಿ ಕಾಣುವಂತ ಉಪಾಸ್ಯ ಮೂರ್ತಿಯನ್ನು ಮಣ್ಣು, ಕಲ್ಲು, ಬೆಳ್ಳಿ, ಬಂಗಾರ ಮೊದಲಾದವುಗಳಿಂದ ಮಾಡಿಸಿ ಎದುರಿಟ್ಟು ಉಪಾಸನಾ ಸೌಕರ್ಯಕ್ಕಾಗಿ ಈ ರೀತಿ ಲೋಕದೊಳಗೆ ಮಾಡ್ತಾರೆ. ಅವರಿಗೆ ಅವಕ್ಕನುಸಾರವಾಗಿ ಫಲವೂ ಕೂಡ ಪ್ರಾಪ್ತಿ ಆಗ್ತಾವು. ಯಾವುದೋ ಇದರಲ್ಲಿ ಯಾವ ದೋಷನೂ ಇಲ್ಲ. ಉಪಾಸ್ಯ ದೇವತೆಗಳು ಬೇಕಾದ ಕಾಲಕ್ಕೆ ಬೇಕಾದ ರೂಪಗಳನ್ನು ಧಾರಣ ಮಾಡುವ ಸಾಮರ್ಥ್ಯ ಆ ದೇವತೆಗಳಿಗೆ ಅದ ಅಂತ ಹೇಳೇನ. ಸುರರ ಬಲವನೊಂದು ತುಣದಿಂದ ಮುರಿದನೇ ಜಾಣರ ದೇವ ಅಂತ ನಿಜಗೊಂಡ್ರು ಕೈವಲ್ಯ ಪದ್ಧತಿಯೊಳಗೆ ಹೇಳ್ಯಾರ. ಅಂದರೆ ಸುರರ ಬಲವನೊಂದು ತುಣದಿಂದ ಮುರಿದನೇ ಜಾಣರ ದೇವ ಅಂದ್ರ ಅಲ್ಲಿ ಸಾಮವೇದದ ಕೇನ್ ಉಪನಿಷತ್ತಿನ 3ನೇ ಖಂಡದ 6ನೇ ಮಂತ್ರದೊಳಗೆ ಬರ್ತದೆ ಇದು ಈ ವಿಷಯ. ಸಾಮವೇದ ಕೇನೋಪನಿಷತ್ತಿನ 3ನೇ ಖಂಡದ 6ನೇ ಮಂತ್ರದಲ್ಲಿ ತಸ್ಮೈ ತುಣಂ ನಿದಧಾವೇ ತದ್ಧೇತು ಅಂತ ಹೆಂಗ್ ಬಂದ, ತದ್ದಹೇತಿ ಅಂತ. ತಸ್ಮೈ ತುಣಂ ನಿದಧಾವೇ ತದ್ದಹೇತಿ ಅಂದ್ರೆ ಸಂವಾದದ ಬಹಳ ದೊಡ್ಡದೈತಿ. ಅಂದ್ರೆ ಕಥೆ ಅದು ಹಿಂಗೈತಿ, ದೈತ್ಯರಿಗೂ ದೇವತೆಗಳಿಗೂ ಯುದ್ಧ ಯಾವಾಗಲೂ ನಡೀತ. ಆ ಎಳೆದಾಗ ಈ ದೇವತೆಗಳೆಲ್ಲ ಕೂಡ್ಕೊಂಡು ದೇವತೆಗಳನ್ನು ಬಗ್ಗಬಡದು ಸೋಲಿಸಿದ್ರು. ಸೋಲಿಸಿದ ಕೂಡ್ಲೇನ ಅವ್ರ ಹೆಂಗ ಮಹಾಭಾರತ ಮಾಡ್ತಾರಲ್ಲ ಅಂದ್ರ ಹಿಂಗ ಹಂಗ ಇವ್ರು ಜಿಗ್ದಾಡಕತ್ತಿದ್ರು ಹಿಂಗ್ ಮಾಡಿ. ಮತ್ ಜೈಭೇರಿ ಇದು ಮಾಡೋನು ಅಂತ ಹಿಂಗೆಲ್ಲ ಮಾಡ್ಲಕತ್ತಿದ್ರ ಪರಮಾತ್ಮ ಅಂದ ಕೆಟ್ಟ ಹುಚ್ಚದ ಇವು ಅಂತ. ಹೌದಿಲ್ಲ? ಇಲ್ಲಿನೂ ಲೆಕ್ಕ ನೋಡಿದ ಅದಕ್ಕೆ ಇಲ್ಲಿ ವಾಸ್ತವಿಕ ಎಲ್ಲ ಮಹಾಭಾರತ ಯುದ್ಧದ ಎಲ್ಲ ಮಾಡವ್ ನಾನೇ ಅದೇನೆ ಅಂತ ಕೃಷ್ಣ ಹೇಳ್ಯಾನ. ಕಡಿ ಎಲ್ಲ ನೀ ಯುದ್ಧ ಮಾಡಂಗಿಲ್ಲ ಅಂದ್ರೂ ಅವ್ರನ್ನ ನಾ ಮೊದಲ ಕೊಂದೇನ ಸುಮ್ಮ ನಿಮಿತ್ತ ಆಗಿ ಅಂತ ನಿಮಿತ್ತ ಮಾತ್ರ ಭವ ಸವ್ಯ ಸಾಚಿನ್ ಹಿಂಗ. ಆ ರೀತಿ ಪರಮಾತ್ಮನ್ ಕಾರ್ಯ ಎಲ್ಲ ಅವನ ಮಾಡವ, ಎಲ್ಲ ಮಾಡವ ಅವನ ಅದಾನ. ಇದನ್ನ ನಾ ಮಾಡಿದೀನಿ ಅಂತ ಸುಮ್ಮ ಬಡಿಗಾರ ಮಾಡೋದು ನಾವು, ಹೌದಲ್ಲ? ಹಂಗ ಈ ದೇವತೆಗಳು ನಾವು ಸೋಲಿಸಿದೀವಿ, ನಾವು ಜಯ ಮಾಡಿದ್ವಿ, ನನ್ನಿಂದ ಇದಾಯ್ತು, ಹಿಂಗ ಇವರು ಜಿಗದಾಡಕತ್ತಾನ. ಇವ್ರದು ಗರ್ವ ಭಂಗ ಮಾಡಬೇಕು, ಇವ್ರಿಗೆ ಯಾರ ಬುದ್ಧಿ ಕಲಿಸ್ಬೇಕಂತೇಳಿ ಆ ಪರಮಾತ್ಮ ಯಕ್ಷ ರೂಪದಿಂದ ಬಂದು ಇಲ್ಲಿ ಹಿಂಗೆ ಎಲ್ಲ ಇವ್ರು ನಡೆದಿತ್ತಲ್ಲ, ಇದು ಜಿಗದಾಡೋದು ಕುಂದಾಡೋದು.
ಇಲ್ಲಿ ಮಗ್ಗಲು ಎದುರಿಗೆ ಬಂದಕ್ಕೆ ಭೂಮಿಗೂ ಆಕಾಶಕ್ಕೂ ಏಕಾಗಿ ನಿಂತು ಬಿಟ್ಟಾವ, ಒಂದು ಪ್ರಕಾಶ ಪೂರ್ವಾಗಿ. ಇಂದ್ರಾದಿ ದೇವತೆಗಳೆಲ್ಲ ನೋಡಿದ್ರು, ಏನಿದು, ಯಾರಿವರು, ಏನು ನಮ್ಗೇನು ಗೊತ್ತಾಗೋದಿಲ್ಪ. ಅವ ಇಂದ್ರ ಹೇಳ್ದ, ಅಗ್ನಿದೇವ್, ಅವ್ನು ಜಾತವೇದ ಇನ್ನೊಂದು ಹೆಸರೈತಿ, ನೀ ಹೋಗಿ ಯಾರು ಅವರು ಸ್ವಲ್ಪ ನೋಡ್ಕೊಂಡು ಬಾ. ಆಗ್ಲತ್ ನೀವು ಮೊದಲ ಇದ್ರಾಗಿದ್ದಲ್ಲ, ನಾ ಅಂತೇಳಿ ಅಲ್ಲಿ ಹೋಗಿ ನೀ ಯಾರು ಅಂತ ಕೇಳು. ಅವನೇ ಕೇಳ್ಬಿಟ್ಟ, ನೀ ಯಾರಪ್ಪ ಅಂತ ಅವನ್ ಕೇಳ. ನಂದು ಗೊತ್ತಿಲ್ಲ ನಿನಗೆ, ಇಡೀ ಜಗತ್ತ ಪ್ರಸಿದ್ಧನ, ನಾನು ಎಲ್ಲರೂ ಗುರ್ತಾ ಹಿಡಿತಾರೆ, ಅಷ್ಟು ಪ್ರಸಿದ್ಧದೇನ, ನಿನಗೆ ಗೊತ್ತಿಲ್ಲ ಅಂದ್ರೆ ಎಂತ ಮಾತಿದು ನಂದು. ಮತ್ ನೀ ಏನು ನಿನ್ನಲ್ಲಿ ಅಂಥದ್ದು ಏನೈತಪ್ಪ ಸಾಮರ್ಥ್ಯ? ನನ್ನ ಸಾಮರ್ಥ್ಯ ಕೇಳ್ತಿ? ನೀನು ನನ್ನ ಸಾಮರ್ಥ್ಯ ಏನು? ಬರೀ ಬ್ರಹ್ಮಾಂಡವನ್ನೆಲ್ಲ ಸುಟ್ಟು ಬೂದಿ ಮಾಡೋ ಸಾಮರ್ಥ್ಯ ನನ್ನಲ್ಲೈತಿ. ಇಂಥ ಸಾಮರ್ಥ್ಯ ಉಳ್ಳವದೇನು ನಾನು. ಹಿಂಗ ಭಾರಿಯಪ್ಪ, ನೀ ಬ್ರಹ್ಮಾಂಡವನ್ನೆಲ್ಲ ಸುಟ್ಟು ಹಾಕೋ ಶಕ್ತಿ ನಿನ್ನೆಲ್ಲಿ ಐತಿ ಅನ್ನೋದು ನನಗೆ ವಿಶ್ವಾಸ ಬರ್ಬೇಕು ಹೆಂಗ. ಅದಕ್ಕಾಗಿ ನಾ ನಿಂದು ಒಂದು ಸ್ಯಾಂಪಲ್ ನೋಡ್ಬೇಕತ್ತೀನಿ, ಸ್ಯಾಂಪಲ್ ನೋಡ್ಬೇಕಂತೀನಿ ಅಂತ. ಇಲ್ಲಿ ಒಂದು ತೃಣದಿಂದ ಮುರಿದಾನೆ ಜಾಣೆ. ತೃಣ ಅಂದ್ರೆ ಹುಲ್ಲು ಕಡ್ಡಿ. ಇಲ್ಲಿ ಅದೇ ತಸ್ಮೈ ತೃಣಂ ನಿದಧಾವೇ ತದ್ದಹೇತಿ ಅಂತ ಹಿಂಗೈತಾವೆ ಸಂಸ್ಕೃತದಾಗಿ, ಆ ಉಪನಿಷತ್ನಲ್ಲಿ. ಈ ತೃಣಂ, ಈ ಹುಲ್ಲು ಕಡ್ಡಿ ಒಂಜಾರ ದಹೇತಿ, ಇದನ್ನ ಸುಟ್ಟು ತೋರ್ಸಪ್ಪ ನೋಡೋನು. ನನ್ನ ಅಪಮಾನ ಮಾಡ್ಬೇಕತ್ತೀಯ? ಈ ಬ್ರಹ್ಮಾಂಡವನ್ನು ಸುಡೋ ಶಕ್ತಿ ನನಗೈತಿ, ಒಂದು ಹುಲ್ಲು ಕಡ್ಡಿ ಸುಡು ಅಂದ್ರೆ ಏನಿದೆ ಅಪಮಾನ? ಇಲ್ಲ, ಸುಮ್ಮನೆ ಸ್ಯಾಂಪಲ್ ನನಗರ ಕಣ್ ಗೊತ್ತಾಗ್ಬೇಕಲ್ಲ ಹಿಂಗ ಐತಿ ಅನ್ನೋದು ಅಂದ. ಅವಂದ್ರ ವಾಸ್ತವಿಕ ಎಲ್ಲರಿಗೂ ಶಕ್ತಿ ಕೊಟ್ಟವ ಅವ. ಮತ್ತಿವ್ ನಾ ಇಂಥ ಶಕ್ತಿ ಸಮರ್ಥ ಅದೇನಂತ ಇವ್ ಜಿಗದಾಡ್ತಿದ್ರಲ್ಲ ಅವ ಸುಡಂಗಾರ ನೋಡೋಣ. ಹುಲ್ ಕಡ್ಡಿ ಹಿಡಿದ ಇದೇನು ಬಿಡಿ, ಹಿಂಗೆ ಊದಿದ್ರೆ ಸುಟ್ಟೋಕತ್ತೆ. ಊದ್ಲಕ್ಕ ಹೋದ, ಏನೂ ಆಗಲಿ. ತನ್ನ ಎಷ್ಟು ಶಕ್ತಿ ಅಷ್ಟು ಪ್ರಯೋಗ ಮಾಡ್ದ, ಏನೂ ಆಗಲ್ಲ. ಸುಮ್ಮಾರಿ ತಗೊಂಡು ಹಿಂಗೆ ನನ್ನ ಕೈಲೇ ಆಗಲಿಲ್ಲ ಅಂದ್ರೆ ನಂದು ಅಪಮಾನ ಆಕೈತೆ ಅಂತ ಹೇಳಿ ಅವ್ರಿಗೆ ಹಿಂಗೆ ಹೇಳಿಲ್ಲ ಅವನು. ಹಿಂಗೆ ಆಯ್ತು ನನ್ನ ಕತೆ ಅಂತೇಳಿ ಅಲ್ಲಿ ಹೋಗಿಟ್ಟ, ಏನೋಪ್ಪ ನನಗೂ ಗೊತ್ತಾಗಲಿಲ್ಲ ತಿಟ್ಟ ಅಂದ್ಬಿಟ್ಟ. ಹಿಂಗ ಅವಾಗ ಇಂದ್ರದೇವ್, ವಾಯುದೇವ್, ನೀ ಹೋಗ್ಯ ಅದು ಯಾರು ನೋಡ್ಕೊಂಬ. ಅವಂಗಾಗ್ಲಿಲ್ಲ ಅಂದ್ರೆ ನಾನು ಚಾನ್ಸ್ ನಾ ತಿಳ್ಕೊಂಡು ಬಂದ. ಅವ್ನ ಜಿಗ ಬಂದ, ಅವ ಯಾರು ನೀ ಅಂದ್ಕೊಳ್ಳಿ, ನೀ ಯಾರನು? ನಾ ಗೊತ್ತಿಲ್ಲ ನಿನಗ? ಅಯ್ಯೋ, ಈ ವಾಯುದೇವ್, ವಾಯುದೇವ್ ಏನಪ್ಪ ನಿನ್ನ ಸಾಮರ್ಥ್ಯ ಏನದ? ಜಗತ್ತೆಲ್ಲ ಗೊತ್ತದ, ನಿನಗೆ ಗೊತ್ತಿಲ್ಲ? ಇಲ್ಲ. ಏನು ಮಾಡ್ತೀಯ ಅಂತ ಸಾಮರ್ಥ್ಯ? ನಾ ಬೇಕಂದ್ರೆ ಈ ಜಗತ್ತನ್ನೆಲ್ಲ ಹಾರಿಸಿ ಹೋಗೋ ಶಕ್ತಿ ಐತಿ ನನ್ನಲ್ಲಿ. ಶಕ್ತಿ, ಇಷ್ಟ ಶಕ್ತಿ ಐತಿ. ನನ್ನಂಥ ಶಕ್ತಿ ಉಳ್ಳವ್ರು ಯಾರೂ ಇಲ್ಲ. ಹಿಂಗ ಬರೋ ಒಂಜಾರ ಈ ಹುಲ್ಲು ಕಡ್ಡಿ ಒಂಜಾರ ಹಾರ್ಸಪ್ಪ ನೋಡೋನು ಅಂತ. ನನ್ನ ಅಪಮಾನ ಮಾಡ್ತೀಯ ಅಂದ. ಇರ್ಲಿ, ಸುಮ್ಮನೆ ಸ್ಯಾಂಪಲ್ ನೋಡ್ತೀನಿ ನಾನು. ಉಪ್ಪ ಹಿಂಗೆ ಊದಿದ್ರೆ ಹಾಡ್ಬೇಕಂತ ತಿಳ್ಕೊಂಡು ಅವ್ನು ಊದ್ಲಪ್ಪ, ಏನಾಗಲಿ. ತನ್ನ ಶಕ್ತಿ ಎಲ್ಲ ಪ್ರಯೋಗ ಮಾಡ್ದ, ಏನೂ ಆಗೋದಿಲ್ಲ ಅದು. ಅವನು ಸುಮ್ಮನೆ ತೆಳಕ್ ಮಾಡ್ಕೊಂಡು ಸುಮ್ಮನೆ ಅವನು ಹಿಂಗೆ ಆಯ್ತು ನನ್ನ ಕತೆ ಅಂತ ಹೇಳಿಲ್ಲ ಅವನು. ನನಗೂ ಗೊತ್ತಾಗಲಿಲ್ಲಪ್ಪ ಅಂದ. ಆವಾಗ ಅಂದರು, ಇವ್ರು ಇಂಥವ್ರಿಗೆ ಗೊತ್ತಾಗಿಲ್ಲ ಅಂದ್ರೆ ಇನ್ನು ಯಾರಿಗೆ ಗೊತ್ತಾಗುದಿಲ್ಲ? ಇನ್ನು ಎಲ್ಲ ದೇವತೆಗಳಿಗೆ ಒಡೆಯನಾದ ಇಂದ್ರದೇವ್
ಇನ್ನು ನೀನ ಹೋಗಪ್ಪ ಅದು ಇಂದ್ರದೇವ್ ಅವ ಬಾಂಧ ಕೂಡಲೇ ನೀವು ಗಪ್ಪಾಗಿ ಗಾಯಬಾಗಿ ಇದು ಕಾಣಲಾರ್ದಂಗೆ ಆಗಿಬಿಟ್ಟ. ಆವಾಗ ಹಿಂದಿಗಡೆ ಮುಂದೆ ಎಲ್ಲಿ ಯಾರು ಎಲ್ಲಿ ಹೋದ ಏನಂತ ಇದರ ಗಾಬರಿಯಾಗಿ ನೋಡ್ಕೋತ ನಿಂತಾಗ ಆವಾಗ ಆ ಪಾರ್ವತಿ ಭೇಟಿ ಆದ. ಆಕಿನ ಕೇಳ್ದ, ಇಲ್ಲಿ ಒಂದು ಏನೋ ಪ್ರಕಾಶ ರೂಪ ನಿಂತು ಅದು ಏನು ಅಂತ ನೋಡ್ಲಕ್ಕೆ ಬಂದು ಗೊತ್ತಾಗಲಿಲ್ಲ, ಅದು ಏನು ಅಂದಾಗ ಆಕಿ ಹೇಳಿದ್ರು ಅದು ಬ್ರಹ್ಮ, ಅವ ಪರಮಾತ್ಮ. ಅದಕ್ಕೆ ನಿಮ್ಮ ಸೊಕ್ಕು ಮುರಿಯೋ ಸಲಕ್ಕೆ ಬಂದಿದ್ದ. ಹಿಂಗೆಲ್ಲ ಹೇಳೋಣ. ಅವಾಗ ಹಿಂಗ ಆವಾಗ ಆಯ್ತಪ್ಪ ಅಂದ್ರೆ ಈ ರೀತಿ ಆ ಸಂದರ್ಭ ಇದು ಕೇನೋಪನಿಷತ್ತಿನ ಮಾತು ಇಲ್ಲಿ ಹೇಳ್ಯಾರ ಅವರು. ಅದಕ್ಕೆ ಸುರರ ಬಲಹ ಅನ್ನೊಂದು ತೃಣದಿಂದ ಮುರಿದನೇ ಜಾಣರ ದೇವ ಅಂತ ಹೇಳ್ಕೊಂಬಂದಾರೆ. ಇಂದ್ರಾದಿ ದೇವತೆಗಳಿಗೆ ಗರು ಬಂದಿರಲು ಪರಮಾತ್ಮ ಯಕ್ಷ ರೂಪದಿಂದ ಪ್ರತ್ಯಕ್ಷನಾಗಿ ಒಂದು ಹುಲ್ಲು ಕಡ್ಡಿಯನ್ನು ಅವ್ರ ಮುಂದೆ ಇಡಲು ಹಾರಿಸಿ ಎಂದು ಹೇಳಲು ಸಡ್ಲಿಕ್ಕೆ ಎಲ್ಲ ಹೇಳಿಲ್ಲ. ಈ ಕಥೆಯೇ ಕೇನೋಪನಿಷತ್ತಿನಲ್ಲಿ ಅದೇ ಮಾತನ್ನು ಶ್ರೀಮನ್ ನಿಜಗುಣ ಶಿವಗಳು ಉಕ್ತ ಪದ್ಯದಿಂದ ಹಾಡಿದ್ದಾರೆ. ಇರಲಿ, ಪರಂತು ಯಕ್ಷ ರೂಪ ಹೇಗೆ ಪ್ರತ್ಯಕ್ಷವಾಯಿತು ಹಾಗೆಂದು ತಿಳಿಯತಕ್ಕದ್ದು. ಅಂದ್ರೆ ಅಲ್ಲಿ ಹೆಂಗೆ ಯಕ್ಷ ಪ್ರತ್ಯಕ್ಷ ಆಗಿತ್ತು ಹಂಗ ದೇವತೆಗಳು ಕೂಡ ಪ್ರತ್ಯಕ್ಷ ಆಗ್ತಾರೆ. ಇನ್ನು ಅದು ಒಂದು ರೂಪದಿಂದ ಆಗಿದ್ದಿಲ್ಲ, ಒಂದು ಸಗುಣ ರೂಪದಿಂದ ದೇವತೆಗಳು ಪ್ರತ್ಯಕ್ಷ ಆಗ್ತಾರೆ. ಆ ಯಕ್ಷ ರೂಪ ಏನಿರಬಹುದೆಂದು ಇಂದ್ರಾದಿ ತಿಳಿಯಲಿಕ್ಕೆ ಹೋದರೂ ತಿಳಿಲಿಲ್ಲ. ಅಷ್ಟರಲ್ಲಿ ಅಂತರ್ಧ್ಯಾನವಾಯಿತು. ಬಳಿಕ ಸರ್ವ ದೇವತೆಗಳು ಭಕ್ತಿಯುಕ್ತರಾಗಿ ಧ್ಯಾನ ಮಾಡಿದಾಗ ಪ್ರತ್ಯಕ್ಷ ಆಯಿತು ಅಂತ ಈ ಕಥೆ ಐತಿ. ಇವರ ನಿರಾಕಾರ ಸ್ವರೂಪ ಹೇಗಿರುವುದೆಂಬುದನ್ನು ಕೇಳು. ಇದು ಸಾಕಾರ ರೂಪದ ಹೇಳ್ತಾರೆ. ನಿರಾಕಾರ ಮಾಯಾ ಮತ್ತು ಮಾಯೋಪಹಿತವಾದ ಚೇತನ ರೂಪ ಈಶ್ವರ, ಇವರಿಂದ ಕ್ರಮವಾಗಿ ಗಣಪತಿ, ಷಣ್ಮುಖ, ವೀರಭದ್ರ ಎಂಬ ಮೂವರು ಪುತ್ರರು ಉತ್ಪನ್ನರಾಗಿರುವುದೆಂದು ಹೇಳುವುದು ತಾತ್ವಿಕ ರೀತಿಯಿಂದ ಸತ್ಯವಾಗಿರುತ್ತದೆ. ಯಾಕಂದ್ರೆ ಮಾಯೆಯಲ್ಲಿ ಸತ್ವ, ರಜ, ತಮ ಅಂತ ಮೂರು ಗುಣಗಳದಾವ. ಸತ್ವ ಗುಣೋಪೇತನಾದ ಚೈತನ್ಯವೇ ಗಣಪತಿ. ಮೂರು ಗುಣ ಅದಾವ. ಮೂರು ಗುಣ ಇವು ಮೂರು ರೀತಿಯಲ್ಲಿ ಪ್ರಕಟ ಆಗ್ಯಾವ. ಸತ್ವಗುಣ ಗಣಪತಿ ರೂಪದಿಂದ ಪ್ರಕಟ ಆಗಿದೆ. ಗಣಾನಾಂ ಪತಿ ಗಣಪತಿ. ಆದ್ದರಿಂದ ಜ್ಞಾನಮೂರ್ತಿಯಾಗಿಯೂ ಅನಾತ್ಮ ಗಣಗಳಿಗೆ ಅಧಿಷ್ಠಾನನಾಗಿಯೂ ನಿರ್ವಿಘ್ನ ಮಾಡುವ ಸಾಮರ್ಥ್ಯವುಳ್ಳವನಾಗಿ ಗಣಪತಿ ಇದ್ದಾನೆ ಅಂತ ಗಣಪತಿ ಬಗ್ಗೆ ಹೇಳಿದರು. ರಜೋಗುಣೋಪೇತನಾದ ಚೈತನ್ಯವೇ ಷಣ್ಮುಖ. ಆದ್ದರಿಂದ ರಜೋಗುಣದಿಂದ ಉತ್ಪನ್ನಗಳಾದ ಅನೇಕ ವೃತ್ತಿರೂಪ ಸೇನೆಗೆ ಒಡೆಯನಾದ್ದರಿಂದ ಸೇನಾಧಿಪತಿಗೆ ಅಂತ ಹೆಸರಿಟ್ಟಾರೆ. ಅದರಂತೆ ಉಪಹಿತನಾದ ಚೈತನ್ಯವೇ ವೀರಭದ್ರ, ತಮೋಗುಣ. ಆದ್ದರಿಂದ ತಮೋಗುಣ ಉಪಾಧಿಯಿಂದ ಸಂಹಾರ ಮಾಡುವ ಸಾಮರ್ಥ್ಯವುಳ್ಳವನಾಗಿದ್ದಾನೆ. ಇಲ್ಲಿ ವೇದಾಗಮೋಕ್ತ ಮೋಕ್ಷ ಧರ್ಮವೇ ನಂದೀಶ್ವರ ಅಂತ ಹೇಳ್ಬೋದು. ನಂದಿ ಯಾಕಂದ್ರೆ ಆ ಧರ್ಮವು ಪ್ರವೃತ್ತಿಯನ್ನು ಬಿಡಿಸಿ ಪರಮಾತ್ಮನ ಕಡೆಗೆ ನಿವೃತ್ತಿ ಮುಖ ಚೆನ್ನಾಗಿ ಮಾಡಿಸುತ್ತದೆ. ಅಂದ್ರೆ ಧಾರಣಾತ್ ಧರ್ಮ ಇತ್ಯುಚ್ಯತೆ. ಧಾರಣಾತ್ ಧರ್ಮ ಇತ್ಯುಚ್ಯತೆ ಅಂದ್ರ ಶಿವಶಕ್ತಿಯರನ್ನು ಧಾರಣ ಮಾಡ್ಕೊಂಡಾನ, ಅಂದ್ರೆ ಮ್ಯಾಲೆ ಹೊತ್ಕೊಂಡಾನ, ಧರಿಸಿಕೊಂಡಾನ. ನಿಂತಾನಿಲ್ಲೋ ನಂದಿ ಶಿವಶಕ್ತಿ ಇಬ್ಬರನ್ನು ಧಾರಣ ಮಾಡ್ಕೊಂಡಾನ. ಆದ್ದರಿಂದ ಧಾರಣಾತ್ ಧರ್ಮ ಇತ್ಯುಚ್ಯತೆ ಅಂತ ಹೇಳ್ಕೊಂಡು ಬಂದಾರ. ಅವ ನಂದೀಶ್ವರ ಅಂದ್ರೆ ಧರ್ಮ ಪ್ರತೀಕ. ಜಗತ್ತನ್ನು ಧರಿಸಿರುವುದರಿಂದ ಧರ್ಮ ಎಂಬ ಹೆಸರು ಬಂದಿದೆ. ಧರ್ಮವು ಅಂತಃಕರಣ ಶುದ್ಧಿಯನ್ನು ಮಾಡಿ ಪರಮಾತ್ಮನಲ್ಲಿ ಭಕ್ತಿಯನ್ನು ಹುಟ್ಟಿಸುತ್ತದೆ. ಇದೇ ಕಾರಣದಿಂದ ಪ್ರತಿಯೊಂದು ದೇವಾಲಯಗಳಲ್ಲಿ ನಂದಿ ಈಶ್ವರನ ಕಡೆಗೆ ಮುಖವಾಗಿ ಕೂಡಿಸುವ ರೂಢಿಯಾದರೂ ಇದೆ. ಆದ್ದರಿಂದ ಅಂಥ ಧರ್ಮರೂಪ ನಂದಿಯನ್ನು ಕುರಿತು ಮಂಗಲ
ಮಾಡಿದ್ದಾರೆ. ಶಿಷ್ಯ ಪ್ರಶ್ನೆ ಮಾಡ್ತಾನೆ, ಒಂದೊಂದು ದೇವತೆಯನ್ನು ಕುರಿತು ಒಂದೊಂದು ಸಾರಿ ಯಾಕೆ ನಮಸ್ಕಾರ ಮಾಡಬೇಕು? ಅನೇಕ ಸಾರಿ ಮಾಡುವುದರಿಂದ ಹಾನಿ ಏನು? ಒಮ್ಮೆ ಗಣಪತಿಗೆ, ಒಮ್ಮೆ ಷಣ್ಮುಖನಿಗೆ, ಅಥವಾ ಒಮ್ಮೆ 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 ಒಮ್ಮಿಂದ ಒಂದೇ ಸಲ ಹಿಂಗ್ಯಾಕ? ಯಾಕ ಭಾಳ ಸಲ ಮಾಡಿದ್ರೆ ಏನಾಕತಿ? ಪುನಃ ಪುನಃ ನಮಸ್ಕಾರ ಮಾಡುತ್ತೇನೆ ಅಂತ ಹಿಂಗಂದ್ರೆ ತಪ್ಪೇನು ಅಂತ ಕೇಳ್ದ. ಅದಕ್ಕೆ ಗುರುಗಳು ಹೇಳಿದ್ರು, ಒಂದು ಸಾರಿ ನಮನ ಮಾಡೋಣದ್ರಿಂದ ಉಕ್ತ ಫಲವನ್ನು ಅವರು ಆಶೀರ್ವಾದ ಮಾಡಿಬಿಡ್ತಾರೆ. ಒಂದ್ಸಲ ನಮಸ್ಕಾರ ಮಾಡಿದೆ, ಅವ ನಿನಗೇನು ಆಶೀರ್ವಾದ ಮಾಡಬೇಕು? ಮಾಡಿದ. ಆದ್ದರಿಂದ ಮಂಗಲಕರ್ತರು ಸಂತುಷ್ಟರಾದ್ದರಿಂದ ಅನೇಕ ಸಾರಿ ಮಾಡಲಿಲ್ಲ. ಏನು ಒಂದ್ಸಲ ಮಾಡೋದಿತ್ತ, ಮಾಡೇನಿ ಸಾಕು, ಮತ್ತೆ ಯಾಕದ? ಆಗಲೇ ಅಲ್ಲ. ತಿರ್ತಿರ್ಗಿ ಅನ್ನೋದು ಚಲೋ ಅಲ್ಲ ಅದು. ದ್ರೌಪದಿ ತಿರ್ತಿರ್ಗಿ ಅನ್ನೋದ್ರಿಂದ 5 ಮಂದಿ ಗಂಟೆ ಬಿದ್ರಕ್ಕಿ ಗೊತ್ತದನ. ಪರಮಾತ್ಮ ಭೇಟಿ ಆದ, ತಪಸ್ ಮಾಡಿದ್ರು. ನನಗ ಆಕಿ ಮನಸ್ಸಿನಾಗ ಏನಿತ್ತು? ಒಳ್ಳೆ ರೂಪವಂತ ನನ್ನ ಗಂಡ ಎಂಥವ್ ಸಿಗಬೇಕು ಅನ್ನೋದು ಆ ಗಂಡನ ಸಲುವಾಗಿ ತಪಸ್ ಮಾಡಿದ್ದಾಳೆ ಆಕೆ. ರೂಪವುಳ್ಳವ ಇರಬೇಕು, ಮತ್ತು ಗುಣವುಳ್ಳವ ಇರಬೇಕು, ಶಕ್ತಿ ಉಳ್ಳವ ಇರಬೇಕು. ಹಿಂಗೆ 5 ಪ್ರಕಾರದ ಸಾಮರ್ಥ್ಯ ಅವನಲ್ಲಿ ಇರಬೇಕು. ಅಂತ ಗಂಡನ್ನು ಪಡೀಬೇಕಂತ ತಪಸ್ ಮಾಡಿದ್ರು. ಪರಮಾತ್ಮ ಬಂದು ಭೇಟಿಯಾದ. ಏನು ಬೇಕು ಬೇಡು ಅಂದು. ಬೇಡು ಅಂದ ಕೂಡಲೇನ ಆಕಿ ಇಂಥ ಶೂರ್ ಇರಬೇಕು, ಇಂಥವ ಧೀರ್ ಇರಬೇಕು, ಮತ್ತಿಂಥವ ಸತ್ಯವಾದಿ ಇರಬೇಕು, ಮತ್ತು ಧರ್ಮಾತ್ಮ ಇರಬೇಕು, ಮತ್ತು ಶಕ್ತಿ ಉಳ್ಳವ ಇರಬೇಕು, ಮತ್ತು ಸಾಮರ್ಥ್ಯ ರೂಪ ಎಂಥವ ವೀರ್ ಇರ್ಬೇಕವ, ಮತ್ತು ಹಿಂಗೆ ರೂಪ ಉಳ್ಳವ ಇರಬೇಕು, ಹಿಂಗೆಲ್ಲ ಸದ್ಗುಣಿ ಇರಬೇಕು. ಹಿಂಗೆಲ್ಲ ಇಂಥ ಪತಿಯನ್ನು ನನಗೆ ಕೊಡು, ಇಂಥ ಪತಿಯನ್ನು ನನಗೆ ಕೊಡು, ಇಂಥ ಪತಿಯನ್ನು ನನಗೆ ಕೊಡು. ತಿಂದು 5 ಸಲ ಅಂದಳ. ತಥಾಸ್ತು ಅಂದ್ಬಿಟ್ಟ ಅವ. ಮುಂದೆ 5 ಮಂದಿನ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಎಲ್ಲಿ ಆ ಪಾಳಿ ಬಂದಿತ್ತ ತುಂಬ ಒಮ್ಮೆ ಗಣಪತಿ ಒಮ್ಮೆ ಗಣಪತಿ ಹಿಂಗ ಒಮ್ಮೆ ಒಂದ ಸಾಕಂತ ಹಿಂಗೆ ಮಾಡ್ಯಾರ ಅವರು. ಅಥವಾ ಒಮ್ಮೆ ನಮಸ್ಕಾರ ಮಾಡುವುದರಿಂದ ತಮ್ಮ ಸಾಮರ್ಥ್ಯ ರೂಪ ಫಲವನ್ನು ಕೊಟ್ಬಿಟ್ರು ಅವರು. ನಿನಗೇನು ಬೇಕು ಅದನ್ನು ಆಯ್ತು ಕೊಟ್ರು. ಮತ್ತೊಮ್ಮೆ ನಾನು ನಮಸ್ಕಾರದವ್ರು ಮಾಡಿದರೆ ಮತ್ತೊಮ್ಮೆ ಮಾಡಿದ್ನಿ ಅಂದ್ರೆ ಈಗ ಈ ಭಕ್ತನಿಗೆ ಇನ್ನೇನು ಕೊಡ್ಬೇಕು? ಈಗ ಇವಾಗ ಇದನ್ನ ಆಯುಷ್ಮಾನ್ ಭವ ಅಂತ ಒಂದು ಆಶೀರ್ವಾದ ಮಾಡಿದೆ, ಆಯ್ತಾ? ಮತ್ತೊಮ್ಮೆ ಮಾಡ್ದಂದ್ರೆ ಮತ್ತೆ ಏನು ಕೊಡ್ಬೇಕು ನೀವು? ಒಂದು ಇವಾಗ ಏನು ಬೇಕಾಗೈತಿ ಅದನ್ನ ಕೊಟ್ರೆ ಮತ್ತೊಮ್ಮೆ ನಮಸ್ಕಾರ ಮಾಡಿದಾಗ ಮತ್ತೇನು ಕೊಡ್ಬೇಕಂತ ಅವ್ಗೆ ಚಿಂತೆ ಇರ್ತೈತೆ ದೇವರಿಗೆ. ಮತ್ತು ಅದಕ್ಕೆ ನಾನು ಮತ್ತೊಮ್ಮೆ ನಮಸ್ಕಾರ ಮಾಡಿ ಮತ್ತೆ ಅದಕ್ಕೆ ಸುಮ್ಮ ಚಿಂತೆ ಯಾಕೆ ಹಚ್ಚಲಿ? ಅದಕ್ಕೆ ಒಮ್ಮೆ ಗಣಪತಿ ಒಮ್ಮೆ ಮಾಡಿಬಿಟ್ಟು ಕಲಾ ಹಿಂಗೆ ಅಂತ ತಿಳ್ಕೊಂಡು ತಿರುಗಿ ಅನೇಕ ನಮಸ್ಕಾರ ಮಾಡುವುದನ್ನು ಬಿಡ್ತೀನಿ ಅಂತ ನಿಜಗೊಂಡ್ರು ಅಂತಾರೆ. ಅದಕ್ಕನ ದ್ವಾಭ್ಯಾಂ ಶಂಭು ಋಣೀ ಭವೇತ್ ಏನಂತದ? ದ್ವಾಭ್ಯಾಂ ಶಂಭು ಋಣಿ ಭವೇತ್. 2ನೇ ಸಲ ಮತ್ತೆ ಮಾಡಿದರೆ ಆ ಪರಮಾತ್ಮ ನಮ್ಮ ಋಣಿ ಕಾಣತಾವ. 1 ಸಲ ಮಾಡಿದಾಗ ಇವಂಗೆ ಏನು ಬೇಕು ಅದನ್ನು ಕೊಟ್ಟೆ, 2ನೇ ಸಲ ಮಾಡಿದಾಗ ಮತ್ತೆ ಒಂದು ಋಣ ಹೆಚ್ಚಿಗೆ ಆಯ್ತಲ್ಪ ಒಂದು, ಮತ್ತು ಅದನ್ನ ಹೆಂಗೆ ತೀರ್ಸೋದಿನ್ನ ಅಂತ ಚಿಂತೆ ಹತ್ತೈತವ.
ನಾವು ಋಣಿ ಹಾಕಣತ್ ನಮ್ಮ ಋಣಿ. ಆದ್ದರಿಂದ ಮತ್ತು ಅವನ್ ಯಾಕೆ ಸುಮ್ಮ ಋಣದಾಗ ಕೆಡಬೇಕು? ಅದಕ್ಕೆ ಒಂದೇ ಸಲ ಸಾಕು. ಬಸವಣ್ಣನಿಗೂ ಹೋಗುವಾಗ ಹರಳೈ ಭೇಟಿ ಅದ, ಹರಳೈ ಸಮಗಾರ ಹರಳಯ್ಯ ಭೇಟಿಯಾಗಿ ಶರಣು ಅಂದ. ಶರಣು ಅಂದ ಕೂಡಲೇನ ಬಸವಣ್ಣ ಶರಣು ಶರಣಾರ್ಥಿ ಅಂದ. ಹಿಡಿತು ದಿಗಲು. ನಾ ಒಮ್ಮೆ ಶರಣ ಅಂದೆ, ಅವ ಶರಣು ಅಂದಿದ್ರ ಬಗೆಹರಿದು ಹೋಗ್ತಿತ್ತು, ಬರಾಬರಿ ಊಟ ಆಗ್ತಿತ್ತು. ಶರಣು ಶರಣಾರ್ಥಿ ಅಂತ ಯಾಡ್ ಮಾಡಿಬಿಟ್ಟು ಡಬಲ್ ಒಂದು ಅವನ್ ಹೆಚ್ಚಾತಲ್ಲ ನನ್ನ ಮೇಲೆ. ಈ ಋಣ ಹೆಂಗೆ ತೀರ್ಸೋದಪ್ಪ ಅಂತ ದಿಗಲ್ ಹಿಡಿತಾವ ಹರಳೈಗೆ. ಹೀಗಾಗಿ ಮುಂದೆ ಇನ್ನು ಈ ಎರಡನೇ ಶರಣು ನಮಸ್ಕಾರ ಮಾಡ್ಯಾನಲ್ಲ, ಅದಕ್ಕೆ ಅವನು ಋಣ ಏನು ಮಾಡಿದ್ರೆ ತೀರ್ತೈತೆ ಅಂತ ಕೂತು ವಿಚಾರ ಮಾಡಿ ಅವ್ರ ಗಂಡ ಹೇಳ್ತಿದ್ರು, ಹರಳಯ್ಯನ ಹೇಳ್ತಿ ಕೂಡಿ ಇನ್ನು ಈ ಋಣ ತೀರಿಸ್ಬೇಕಾದ್ರೆ ನಾವು ಹೆಂಗೆ ತೀರಿಸೋನು ಅಂತ ವಿಚಾರ ಮಾಡಿ ಅವ್ರು ತಮ್ಮ ಮೈ ಮ್ಯಾಗಿನ ಚರ್ಮ ತೆಗೆದು ಅವನಿಗೆ ಆ ತಮ್ಮ ಚರ್ಮದಿಂದ ಚಮ್ಮಾವಿಗೆ ಮಾಡಿದರು. ಚಮ್ಮಾವಿಗೆ ಅಂದ್ರೆ ಪಾದರಕ್ಷೆ ಮಾಡಿ ತಯಾರು ಮಾಡಿ ಇಬ್ಬರದು ಹಾಕಿದ ಒಂದು ಕಡೆ ಎಡಕಿಂದು ಬಲ್ಕಿಂದು ಇವನು ದೇಹದಿಂದ ಚರ್ಮ ತೆಗೆದು ಅವಾಗ ಪಾದರಕ್ಷೆ ಮಾಡಿದ್ರತ್ತ. ಚಪ್ಪಲ್ ಮಾಡಿ ಓದು ಕೊಟ್ರಂತ. ಅದರಂತೂ ಅವ ಹಾಕೊಂಡಿಲ್ಲ, ಅವ್ನು ತಲೆ ಮೇಲೆ ಇಟ್ಕೊಂಡ್ಕೊಂಡ್ಗಾಡಿ ಎಂಬಳು. ಅಂದ್ರ ಎರಡನೇ ಸಲ ಮಾಡಿದಕ್ಕೆ ಈ ರೀತಿ ಮಾಡ್ಬೇಕಾತ ಅವ್ರ. ಒಮ್ಮೆ ಶರಣು ಅಂತಂದ್ರ ಅವ ಬಸವಣ್ಣ ಶರಣು ಶರಣಾರ್ಥಿ ಅಂತ ಎರಡು ಸಲ ಅಂದದ್ದಕ್ಕೆ ಒಂದು ಇವಂದು ಋಣ ಹೆಚ್ಚಾತಲ್ಲಪ್ಪ ನನ್ನ ಮೇಲೆ ಅಂತ ಈ ರೀತಿ ಮಾಡಬೇಕಾಯ್ತು. ಹಂಗ ದೇವರಿಗೆ ನಾ ಮತ್ತೊಮ್ಮೆ ನಮಸ್ಕಾರ ಅಂತ ಹೇಳಿಕೆ ಹಿಂಗೆ ಮಾಡಿದ್ರೆ ಅದು ದಿಗಲ್ ಹಿಡಿತೈತೆ. ಅದಕ್ಕೆ ಏನು ಮತ್ತೇನು ಕೊಡ್ಬೇಕು ಇವಂಗ? ಹಿಂಗಾಗಿ ಸುಮ್ಮ ಅವನ ಸಂಕಟದಾಗ ಯಾಕೆ ಹಾಕ್ಬೇಕು ಆ ದೇವ್ರನ್ನ ಅಂಥೇಳಿ ನಿಜಗೊಂಡ್ರಂತಾರೆ. ನಾ ಒಮ್ಮೆ ಗಣಪತಿಗೆ, ಮತ್ತೊಮ್ಮೆ ಸೇನಾಧಿಕಂ, ಒಮ್ಮೆ ವೀರೇಶ, ಒಮ್ಮೆ ನಂದೀಶ್ವರ, ಒಮ್ಮೆ ಅಂದೆ ಹೇಗೆ ಈ ರೀತಿ. ಆದ್ದರಿಂದ ನಾವು ಒಮ್ಮೊಮ್ಮೆ ಮಾಡಿ ನಾಟ ಬರಾಬರಿ ಐತಿ ಅದು ಅಂದ್ರು. ಬಳಿಕ ಪರಮಾತ್ಮನೊಡನಿರುವ ಪ್ರಮಥ ಗಣವನ್ನು ಕುರಿತು ಈಗ 5ನೇ ನುಡಿಯಿಂದ ನಮಸ್ಕಾರ ಮಾಡುತ್ತಾರೆ. ಅಂದೆಂದು ಮುಂದೆ ಬೆಳೆದೆಂದೆಂದು ನಿಜ ಭಕ್ತಿ ಇಂದೀಶನೊಡನೆ ಬೆರೆದು ಸುಖಮಿರ್ಪ ಗಣ ವೃಂದಮಂ ಕೂರ್ತು ನತನಪ್ಪೆ. ಅಂದು ಇಂದು ಮುಂದೆ ಎಂದೆಂದು ಅಂತಾಗ ಭೂತ ಭವಿಷ್ಯತ್ ವರ್ತಮಾನ ಮೂರೂ ಕಾಲಗಳಲ್ಲಿಯೂ ವಿಯೋಗರಾಗದೆ ಯಥಾರ್ಥವಾದ ಭಕ್ತಿಯಿಂದ ಪರಮಾತ್ಮನೊಡನೆ ಐಕ್ಯರಾಗಿ ಸುಖದಿಂದ ಇರುವಂತಹ ಪ್ರಮಥರ ವೃಂದ ತಮ್ಮಲ್ಲಿರುವ ಭಕ್ತಿ ಮುಕ್ತಿ ಸುಖವನ್ನು ನಮಗೆ ಉಂಟು ಮಾಡಲಿ ಅಂಥೇಳಿ ಆ ಪ್ರಮಥ ವೃಂದ ಕುರಿತ ಅವರನ್ನು ಕುರಿತು ನಾನು ನಮಸ್ಕಾರ ಮಾಡುತ್ತೇನೆ ಅಂತ ಹೇಳ್ಯಾರ. ಯಾಕಂದ್ರೆ ನಮಗೆ ಅವ್ರ ಭಕ್ತಿ, ಭಕ್ತಿ ಇರ್ತಾರಲ್ಲ ಅವರು ಪ್ರಮಥಗಣ. ಆದ್ದರಿಂದ ಅಂಥ ಭಕ್ತಿ ಅವರು ನಮಗೆ ಕೊಡ್ಲಿ. ಯಾಕಂದ್ರೆ ಮೋಕ್ಷ ಕಾರಣ ಸಾಮಗ್ರ್ಯ ಭಕ್ತಿ ರೇವ ಗರಿಯಸಿ ಅಂತ ವಿವೇಕ್ ಚೂಡಾಮಣಿಯಲ್ಲಿ ಶಂಕರಾಚಾರ್ಯ ಹೇಳ್ಯಾರ. ಆ ರೀತಿ ನನಗೆ ಅವರು ಭಕ್ತಿಯನ್ನುಂಟು ಮಾಡಲಿ ಅಂತ ಆ ಪ್ರಮಥರಿಗೂ ಕೂಡ ನಾನು ನಮಸ್ಕಾರ ಮಾಡುತ್ತೇನೆ ಅಂತ ಹೇಳಿದರು. ಅವಾಗ ಶಿಷ್ಯ ಪ್ರಮಥಗಣ ಯಾವಾಗ ಪರಮಾತ್ಮ ಸ್ವರೂಪವನ್ನು ತಿಳಿದರು ಹಾಗೆ ಈಶ್ವರನೊಡನೆ ಅಭೇದರಾಗಿರ್ಬೋದು ತಿಳಿದಾಗ, ಅದಕ್ಕಿಂತ ಪೂರ್ವದಲ್ಲಿ ಅವರು ಪರಮಾತ್ಮನಿಗಿಂತ ಭಿನ್ನರಾಗಿ ಇರ್ಲಾಕ್ಬೇಕಲ್ಲ.
ಹೀಗಿದ್ದು ತ್ರಿಕಾಲಗಳಲ್ಲಿ ಅಂದಿಂದು ಮುಂದೆ ಬಿಡದೆಂದೆಂದು ನಿಜ ಭಕ್ತಿ ಅಂತ ನೀವು ಹಿಂಗೆ ಯಾಕಂದ್ರಿ? ಅಂದು ಇಂದು ಮುಂದೆ ಬಿಡದೆಂದೆಂದು ಅಂದ್ರೆ ಅದಕ್ಕಿಂತ ಮೊದಲು ಅವ್ರು ತಿಳಿಯೋಕ್ಕಿಂತ ಮೊದಲು ಅವ್ರು ಮೊದಲ ಅಭೇದ ಎಲ್ಲಿದ್ರು? ಬ್ಯಾರೇನೇ ಇದ್ರಲ್ಲ ಅಂತಿಮ ಅಂದ್ರೆ ಮೊದಲು ಅವರು ಆ ಪರಮಾತ್ಮನಿಗೆ ಅಭಿನ್ನ ಇದ್ದಿದ್ದಿಲ್ಲ ಅಂದಾಗ ಅವು ಗುರುಗಳು ಹೇಳ್ತಾರ ಕಿಂಚಿತ್ತಾದರೂ ಅಸಂಭವ ಇಲ್ಲ. ಯಾಕಂದ್ರೆ ಶುಕ್ತಿಯಲ್ಲಿ ರಜತವನ್ನು ಕಂಡು ಇದೇನೆಂದು ವಿಚಾರ ಮಾಡಿದಾಗ ಶುಕ್ತಿ ಅಂದ್ರೆ ಸಿಂಪಿ ಕಾಣ್ತೈತಿ. ಇದು ಆ ಸಿಂಪಿಯಲ್ಲಿ ಬೆಳ್ಳಿ, ಶುಕ್ತಿಯಲ್ಲಿ ಬೆಳ್ಳಿ ರಜತ ಏನು ಮೊದಲಿತ್ತೇನು? ಇಲ್ಲ. ಈಗ ನೋಡಾಗರ ಐತೇನು ಬೆಳ್ಳಿ? ಇಲ್ಲ. ಇದು ಶುಕ್ತಿ ಐತಿ ಅಂತ ಅಧಿಷ್ಠಾನ ಜ್ಞಾನ ಆದ ನಂತರದಲ್ಲಿ ಐತೇನು? ಇಲ್ಲ ಎಂಬ ನಿಶ್ಚಯ ಜ್ಞಾನ ಇದು ಹೆಂಗೆ ಎಂದೆಂದು ಇಲ್ಲ ಅಂತ ಹೆಂಗೆ ಆಕೈತೋ ಹಂಗೆ ನಾನು ಯಾರು, ಪರಮಾತ್ಮ ಅಂದ್ರೆ ಯಾರು ಅಂತ ವಿಚಾರ ಮಾಡ್ಲಾಕತ್ತಿದಾಗ ತತ್ವಮಸಿ ಮಹಾವಾಕ್ಯದಿಂದ ತತ್ವ ಪದಾರ್ಥ ಶೋಧನೆ ಮಾಡಲಿಕ್ಕೆ ತಾನೇ ಪರಮಾತ್ಮನೆಂದು ಸಾಕ್ಷಾತ್ಕಾರ ಆಕೈತಿ ಜ್ಞಾನ. ಅನಂತರ ನಾನು ಈಗ ಉಪದೇಶದಿಂದ ಪರಮಾತ್ಮನೊಡನೆ ಅಭಿನ್ನನಲ್ಲ, ಕಿಂತು ಪೂರ್ವ ಅಜ್ಞಾನಾವಸ್ಥೆಯಲ್ಲಿಯೂ ಕೂಡ ಅಭಿನ್ನವಾಗಿ ಇದ್ದೆ. ಅವಾಗ ಏನಂತ ಜ್ಞಾನ ಆಕತಿ? ಈಗ ನನಗೆ ಪರಮಾತ್ಮನೊಡನೆ ಬೆರೆತಿದ್ದರಿಂದ ನಾನು ಮುಕ್ತನಾದೆ ಅಂತ ಹೇಳ್ತಾನೆ. ಆದರೆ ಅವನ ವಿಚಾರದಲ್ಲಿ ನೋಡಿದ್ರೆ ಈ ಜ್ಞಾನ ಆಗೋದಕ್ಕಿಂತ ಮೊದಲು ನಾ ಅವನಕ್ಕಿಂತ ಬೇರೆ ಇದ್ನೇನು ಅಂತ ವಿಚಾರ ಮಾಡಿದ್ರೆ ಇಲ್ಲ. ಮೊದಲಾದರೂ ನಾ ಪರಮಾತ್ಮ ಸ್ವರೂಪನೇ ಇದ್ದೆ. ಆದ್ರೆ ಹೆಂಗ ಕರ್ಣಗ ಜೀವ ಅವಿಕೃತ ಕೌಂತೆಯಮೇ ರಾಧಾಪುತ್ರ ಪತಿ ಚಿದಾನಂದ ಘನ ಬ್ರಹ್ಮಮೇ ಜೀವ ಭಾವತಿ ರೀತಿ ಹಿಂಗಾಗೈತಿ. ಬಂಧ ಕಾಲಾಪಿ ಬಂಧೋ ಅಭಾವ. ಆ ಅಜ್ಞಾನ ಕಾಲದಲ್ಲಿಯೂ ಕೂಡ ನಾನು ಪರಮಾತ್ಮನಿಗಿಂತ ಬ್ಯಾರೆ ಅಂತ ಏನು ಅನಿಶ್ಚಿತ ಕರೆ ಯಾವಾಗೂ ನಾ ಬ್ಯಾರೆ ಇದ್ದಿದ್ದಿಲ್ಲ. ಹೌದಿಲ್ಲ? ಕರ್ಣನಿಗೆ ಕುಂತಿ ಪುತ್ರ ಅನ್ನೋ ಜ್ಞಾನ ಆಗೋದಕ್ಕಿಂತ ಮೊದಲ ಅವನು ತಿಳ್ಕೊಂಡಿದ್ದ ಬ್ಯಾರೆ ಅಂತ ರಾಧಾಪುತ್ರ ಅಂತೇಳಿ. ಆದ್ರೆ ಅವ ಇದ್ದ ಕುಂತಿ ಮಗನ. ಹಂಗ ಆ ಪರಮಾತ್ಮನೊಡನೆ ನಾವು ಕೂಡ ಜ್ಞಾನ ಆದ ನಂತರದಲ್ಲಿ ಪರಮಾತ್ಮನ ಸ್ವರೂಪ ಐತಿ, ಅವನೊಡನೆ ಅಭೇದ ಜ್ಞಾನಕತೆ. ಜ್ಞಾನ ಆಗೋದಕ್ಕಿಂತ ಮೊದಲು ಅಜ್ಞಾನಾವಸ್ಥೆಯಲ್ಲಿ ವಿಚಾರ ಮಾಡಿದ್ರೆ ಮೊದಲು ನಾವು ಪರಮಾತ್ಮ ಸ್ವರೂಪರ ಇದ್ದೀವಿ. ಹಿಂಗೈತಿ. ಆದ್ದರಿಂದ ಈಗಂತೂ ಅದೇವಿ ಮುಂದೂ ಇರತ್ತೇವಲ್ಲ ಅಂಥೇಳಿ ಜ್ಞಾನೋತ್ತರದಲ್ಲಿ ನಿಶ್ಚಯ ಜ್ಞಾನವಾಗುತ್ತದೆ. ಆದ್ದರಿಂದ ತ್ರಿಕಾಲಗಳಲ್ಲಿ ಅಂದು ಇಂದು ಮುಂದೆಂದೆಂದು ಬಿಡದ ನಿಜ ಭಕ್ತಿ ಅಂತ ಅವರು 3 ಕಾಲಗಳ ಪ್ರಯೋಗ ಮಾಡ್ಯಾರ. ಆದ್ದರಿಂದ ನಾವು ಪರಮಾತ್ಮನ 3 ಕಾಲದಲ್ಲಿ ಬೆರ್ತಿರ್ತೇವೆ ಎಂಬ ಜ್ಞಾನ ಆ ಜ್ಞಾನಿಗಳಿಗೆ ಅನುಭವ ಸಿದ್ಧವಾಗಿರ್ತದೆ ಅಂತ ಹೇಳಿದರು. ಅವಾಗ ಶಿಷ್ಯ ತಾವು ಜ್ಞಾನದಿಂದ ಪರಮಾತ್ಮನೇ ಐಕ್ಯವನ್ನು ಹೇಳಿದ್ರಿ, ಆದರೆ ಗ್ರಂಥಕಾರರು ಭಕ್ತಿಯಿಂದ ಅಂತ ಹೇಳ್ಯಾರಲ್ಲ, ಮತ್ತು ನೀವು ಜ್ಞಾನದಿಂದ ಮುಕ್ತಿ ಹೇಳ್ತೀರ, ಅವ್ರು ಭಕ್ತಿಯಿಂದ ಮುಕ್ತಿ ಹೇಳ್ತಾರೆ, ಇದೆ ಹಂಗ ಅಂತ ಕೇಳ್ದ. ಅದು ಗುರುಗಳು ಹೇಳ್ತಾರೆ, ಅಲ್ಲಿ ಭಕ್ತಿಯಿಂದ ಹೇಳಿ ಜ್ಞಾನದಿಂದ ಹೇಳಿ ವಿರೋಧ ಏನಿಲ್ಲ. ಯಾಕಂದ್ರೆ ಸರ್ವವೆಲ್ಲವನು ಚಿದಾತ್ಮ ಭಾವನೆಗಂಡು ಸರ್ವ ಸಮತ್ವದಿಂದಲೇ ಭಕ್ತಿ ಅಂತ ಈ ಭಕ್ತಿ ಲಕ್ಷಣ ಮಾಡ್ಯಾರ. ಹೌದಲ್ಲ? ಗ್ರಂಥಕಾರರು ಪರಮಾನುಭವ ಬೋಧೆಯಲ್ಲಿ ಈ ಮಾತು ಹೇಳ್ಯಾರ ಅವರು. ಹೌದಿಲ್ಲ? ಸರ್ವವೆಲ್ಲವನು ಚಿದಾತ್ಮ ಭಾವನೆಗೊಂಡು ಕಡೆಗೆ ಆ ಕೊನೆಗೆ ಬಂದ ಹೇಳ್ಯಾರ. ಅದರಲ್ಲಿ ಸರ್ವ ಸಮತ್ವಕ್ಕೆ ಭಕ್ತಿ ಎಂದು ಹೇಳಿದ್ದಾರೆ. ಆ ಸಮತ್ವವು ತತ್ವಮಸಿ ಮಹಾವಾಕ್ಯ ವಿಚಾರದಿಂದನೇ ಆಕೈತೆ. ಸಮದರ್ಶಿನಃ ಅಂತ ಗೀತೆಯಲ್ಲಿ ಕೂಡ ಹೇಳ್ಯಾರ ಎಂದು ಸ್ಪಷ್ಟವಾಗಿ ತೋರಿಸಿದ್ದಾರೆ. ಅಲ್ಲದೆ ಸ್ವಸ್ವರೂಪಾನುಸಂಧಾನಂ ಭಕ್ತಿರಿತ್ಯವಿಧೀಯತೆ ಅಂತ ಶಂಕರಾಚಾರ್ಯರು ವಿವೇಕ ಚೂಡಾಮಣಿಯೊಳಗೆ ಹೇಳ್ಯಾರ.
ಏನಂದ್ರೆ ಭಕ್ತಿಯ ತಿಳ್ಕೊಬೇಕು, ಸ್ವಸ್ವರೂಪಾನುಸಂಧಾನಂ ಭಕ್ತಿರಿತ್ಯಭಿಧೀಯತೆ ಅಂತ ಹೇಳ್ಕೊಂಬಂದಾರ. ಆದ್ದರಿಂದ ಸ್ವಸ್ವರೂಪಾನುಸಂಧಾನಂ ಅಂದಾಗ ಏನದ? ಆತ್ಮಜ್ಞಾನ ಅಲ್ಲ ಅದು. ಆದ್ದರಿಂದ ಇಲ್ಲಿ ಶಬ್ದಗಳು ಎರಡಾದರೂ, ಭಕ್ತಿ ಜ್ಞಾನ ಅಂತ ಹಿಂಗೆ ಶಬ್ದ ಎರಡಾದರೂ ಕೂಡ ಅರ್ಥ ಅಭೇದ ಅನ್ನೋ ಅರ್ಥ ಒಂದೇ ಐತಿ. ಆದ್ದರಿಂದ ಯೋಗ್ಯವಿರುತ್ತದೆ. ನೀ ಹಂಗಾರ ತಿಳ್ಕೊ ಅಂದ್ರೆ ಹೆಂಗಾರ ತಿಳ್ಕೊ ಅಂದ್ರ, ಈಗ ಗಂಡಾಗಿ ಹೆಂಡ್ತಿನ ಕರ್ಕೊಂಡು ಬಾ, ಒಂದು ಮಾಡ. ಇಲ್ಲಿ ಹಳೆ ಆಗಿ ಹೆಂಡ್ತಿ ಊರಿಗೆ ಹೋಗು, ಹಳೆ ತನಕ ಹೋಗ ಅಂತ. ಹೆಂಗಾದ್ರೆ ಇಬ್ರು ಕೂಡೋದಲ್ಲ, ಹೌದಲ್ಲ? ಅಭೇದಂತೂ ಇಬ್ಬರಿಗೆ ಆಗುದ. ಆದ್ರೆ ಹೆಸರು ಬೇರೆ. ಇವ ಲಗ್ನ ಮಾಡಿ ಹೆಂಡ್ತಿನ ಕರ್ಕೊಂಡು ಹೋಗ್ಯಾನ ಅಂತ ಹಿಂಗೆ ಹೇಳ್ತಾರೋ, ಇವ ಲಗ್ನ ಆಗಿ ಹಳೆ ತನಕ ಹೋಗ್ಯಾನೋ ಅಂತ ಹಿಂಗೆ ಹೇಳ್ತಾರೆ. ಹೆಂಗೆ ಹೇಳಿದ್ರು ಇಬ್ರು ಕೂಡೋದಲ್ಲ, ಹೌದಲ್ಲ? ಹಂಗ ಜ್ಞಾನ ಅನ್ನೋದು ಲಗ್ನ ಮಾಡಕ್ಕಿನ ಕರ್ಕೊಂಡು ಬಂದಂಗ, ಭಕ್ತಿ ಅನ್ನೋದು ತಾನ ಆಕೆಯಲ್ಲೇ ಹೋಗ್ಬಿಡುದು. ಹೌದಿಲ್ಲ? ಅದೇ ತನಕ ಹೋದಂಗ ಇಷ್ಟ. ಮತ್ತೆ ಅಲ್ಲಿ ಕೂಡುದೈತಿ, ಅಭೇದ ಐತಿ, ಇಲ್ಲಿ ಅಭೇದ ಐತಿ. ಅದಕ್ಕೆ ಎರಡಾದ್ರೂ ಕೂಡ ಜೀವ ಪರಮರ ಏಕತಾ ಅನ್ನೋದು ಮಾತ್ರ ಅಭೇದ ಐತಿ. ಆದ್ದರಿಂದ ಇಲ್ಲಿ ಶಬ್ದಗಳು ಎರಡಾದ್ರೂ ಅರ್ಥ ಒಂದೇ, ಆದ್ದರಿಂದ ಯೋಗ್ಯವಿರುತ್ತದೆ ಅಂತ ಹೇಳಿದರು. ಅವಾಗ ಶಿಷ್ಯ ಅಂತಾನ, ಮುಖ್ಯನಾದ ಈಶ್ವರನಿಗೆ ನಮಸ್ಕಾರವನ್ನು ಮಾಡಿದರೆ ಸಾಕು, ಅವನ ಅನುಯಾಯಿಗಳಾದ ಪ್ರಮುಖರಿಗೆ ನಮಸ್ಕಾರ ಮಾಡುವುದು ಅದು ಇದೇನು ಪ್ರಯೋಜನ ಅಂತ ಕೇಳ್ದವ. ಅದಕ್ಕೆ ಗುರುಗಳು ಹೇಳ್ತಾರ, ಪ್ರಯೋಜನ ಅದ. ಪ್ರಯೋಜನವಿಲ್ಲದಿದ್ದರೆ ಸರ್ವಜ್ಞರಾದ ಗ್ರಂಥಕಾರ್ತರು ನಮಸ್ಕಾರ ಮಾಡ್ತಿದ್ದಿಲ್ಲ. ಅವರು ನಮಸ್ಕಾರ ಮಾಡ್ಯಾರ ನಿಜಗುಂಡ್ರು ಅಂದ್ರ ಪ್ರಯೋಜನ ಏನಾರ ಇರಬೇಕಲ್ಲ. ಹೇಗೆ ಅಂದರೆ, ದೇವರ ಒಲವನ್ನು ಬಯಸುವವನು ಪೂಜಾರಿ ಒಲವನ್ನು ಮೊದಲು ಬಯಸ್ತಾನಂತ. ಮೊದಲು ಪೂಜಾರಿಗೆ ನಮಸ್ಕಾರ ಮಾಡಿ ಒಳಗೆ ಹೋಗೋದು, ಅಲ್ಲಿ ಹಿಂಗದ. ರಾಜನ ದರ್ಶನದ ಅಪೇಕ್ಷೆ ಇದ್ರೆ ಮೊದಲು ದ್ವಾರಪಾಲ್. ಹೆಂಗೆ ಅವಶ್ಯವಾಗಿ ಅವರಿಗೆ ಮಾಡುವಂತೆ ಪರಮಾತ್ಮನ ಸಾಕ್ಷಾತ್ಕಾರದ ಅಪೇಕ್ಷೆ ಉಳ್ಳವನು ಮೊದಲು ಪ್ರಮಥರ ಕೃಪೆಯನ್ನು ಸಂಪಾದಿಸಲಿಕ್ಕೆ ಬೇಕು. ಆದ್ದರಿಂದಲೇ ಗ್ರಂಥಕಾರರು ಪ್ರಮಥ ವೃಂದವನ್ನು ಕುರಿತು ನಮಸ್ಕಾರ ಮಾಡುತ್ತೇನೆಂದು ಹೇಳಿರುವುದು ಉಚಿತ ಐತಿ. ಹೀಗೆ ಹೇಳುವುದರಿಂದ ಗ್ರಂಥಕಾರರು ಪ್ರಮಥರ ಆಶೀರ್ವಾದ ದ್ವಾರ ಪರಮಾತ್ಮ ಸ್ವರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾರೆ ಎಂಬ ಅರ್ಥವಲ್ಲ. ಮತ್ತೇನಂದ್ರೆ, ಪಾಠಕರು ವಿದ್ಯಾರ್ಥಿಗೋಸ್ಕರ ತಾವು ಅಕ್ಷರವನ್ನು ತೀಡುವಂತೆ. ಮಾಸ್ತರ್ ರ ಬರಿತಾನೆ, ರ ಬರೆದು ಬಾಯಿದ ಅದನ್ನು ಅವನ ಮುಂದೆ ರ ಬರಿತಾನೆ, ಮತ್ತು ಅದನ್ನು ತಾನ ತೀಡ್ತಾನೆ. ಹಿಂಗೆ ಮಾಡಿ ಹಿಂಗೆ ಮಾಡತ್ತ ಹೇಳ್ತಾನೆ. ಹಿಂಗೇನು ಬರಂಗಿಲ್ಲ, ಅವನ ಸಲುವಾಗಿ ತೀಡ್ತಾನೆ. ಕಿರಬೇಡ ಹೇಳ್ದ ನಡೀತಾನೆ. ತನಗೆ ಬಡ ಬಡ ನಡಿಲಕ್ಕೆ ಬರ್ತೈತಿಲ್ಲೋ, ಬರ್ತೈತಿ. ಆದ್ರೆ ಆ ಕೂಸಿನ ಸಲುವಾಗಿ ತಾನು ಹಿಂಗೆ ತಪ್ಪು ಹೆಜ್ಜೆ ಹತ್ತರದ ಹಂಗೆ ಇಟ್ಕೋತ ಹೋಗ್ತಾನೆ ಅವನ ಸಲುವಾಗಿ. ಹೀಗೆ ಆ ರೀತಿ ನಮ್ಮೆಲ್ಲರ ಕಲ್ಯಾಣಕ್ಕಾಗಿ ಅವರು ಹಾಗೆ ಮಂಗಳವನ್ನು ಮಾಡ್ಯಾರ. ಅಥವಾ ಗ್ರಂಥವು ನಿರ್ವಿಘ್ನತೆಯಿಂದ ಪೂರ್ತಿಯಾಗಲೆಂದು ತಿಳಿದು ಪ್ರಮಥರ ಕೃಪೆಯನ್ನು ಬೇಡಿದ್ದಾರೆ. ಆದ್ದರಿಂದ ಮಂಗಲ ನಿರ್ದೋಷವಾಗಿರುತ್ತದೆ ಅಂತೇಳಿ. ಇಲ್ಲಿ ಮಹಾರಾಷ್ಟ್ರದಾಗ ಸಾಕ್ರಿ ಮಹಾರಾಜರಂತ ಅವರು ವೃತ್ತಿ ಪ್ರಭಾಕರ ಕೇಳಕ್ಕೆ ಹೋಗಿದ್ದತ್ತ.
ಆವಾಗ ಅವರು ಬಂದು ಅಲ್ಲಿ ಗಣಪತಿಗೆ ನಮಸ್ಕಾರ ಮಾಡ್ಲಕತ್ತಿದ್ರು. ನಮಸ್ಕಾರ ಮಾಡ್ಲಕತ್ತಾನ ಇವನು ಜರ ಪಾಂಡಿತ್ಯ ಇತ್ತು ಇವ ಜರ ಎಲ್ಲ ಬಲ್ಲವ ನಾನು ಅಂತೇಳಿ ಅವ್ರು ನಮಸ್ಕಾರ ಮಾಡೋದು ನೋಡಿ ನೀವು ನೋಡಿದ ಹಿಂದಿಗಡೆ ಬಂದು ಶಾಸ್ತ್ರಕ್ಕೆ ಕುಂತು ಅವ್ರು ಎಷ್ಟು ತಿಳಿಸಿ ಹೇಳ್ತಾರೆ ಇವ್ ಒಟ್ಟು ತಲೆಯಾಗ ಹೋಗೋವಲ್ದು. ಇಟ್ಟು ಶಾಣೆ ಮನುಷ್ಯ ಇವತ್ತು ಏನಾಗೈತಿ ಇವಾಗ ಅವ್ರಿಗೆ ಸ್ವಲ್ಪ ವಿಚಾರ ಬಂತು, ಇವತ್ತು ಏನಾಗೈತಿ ಇವ್ಗೆ ಯಾಕೋ ಮಾರಿ ಕಿವಿತಂದ್ರೆ ಪ್ರಫುಲ್ಲಿತ ಆಕತಿ, ಹಂಗಾಗವಲ್ದು ಏನೋ ಜರ ಗಂಟು ಹಿಡ್ಕೊಂಡು ಕೂತೈತಿ. ನೀ ಯಾವಾಗ ಬಂದು ಏತ್ ಕೇಳಿದ್ರು ನೀವು ಅಲ್ಲಿ ನಮಸ್ಕಾರ ಮಾಡ್ತಿದ್ರಲ್ಲ ಗಣಪತಿಗೆ, ಅವಾಗ ಬನ್ನಿ. ಓ ಹಿಂಗ ಅದಕ್ಕೆ ಹಿಂಗಾಗೈತಿ, ಅದಕ್ಕೆ ಹಿಂಗಾಗೈತಿ. ಯಾಕಂದ್ರೆ ವೃತ್ತಿ ಪ್ರಭಾಕರ್ ಹೇಳ್ತಾರು ಜ್ಞಾನದ ತಟ್ಟ ತುದಿ ಆಗ ಹಚ್ಚಿ ಕಡೆ ಇನ್ನ ದೇವರಿಗೆ ನಮಸ್ಕಾರ ಮಾಡ್ತಾರಲ್ಲ. ಈ ಬುದ್ಧಿ ಬಂದೈತಿಲ್ಲ ನಿನಗೆ? ಅದು ಹೌದ್ರಿ ಅಂದ. ನಾನು ಮಾಡೋದು ನಾ ಮಾಡುವ ಕಾರ್ಯ ಏನೈತಿಲ್ಲ ಈ ಎಲ್ಲರಿಗೆ ಬುದ್ಧಿ ಕೊಡುವ ಅಂತ ಹೇಳಿ ನಾ ನಮಸ್ಕಾರ ಮಾಡ್ತೀನಿ. ಬೇಡ ಮಾಡ್ತೇನಂದ್ರು ನಾನೇ ಮಾಡ್ತೇನಂದ್ರು ತಪ್ಪೇನದ್ರಾಗ. ಯಾಕಂದ್ರೆ ಅಭೇದ ಬುದ್ಧಿಯಿಂದ ನಡೀತೈತಿ ನಮಸ್ಕಾರ. ತ್ವಮೇವ ಅಹಮಸ್ಮಿ ಭಗವೋ ದೇವತೆ ಅಹಂ ವೈ ತ್ವಮಸಿ. ಹೀಗ ಜ್ಞಾನದ ಅಹಂಕಾರ ನಮಗೆ ಬರಬಾರದು ಅನ್ನೋ ಉದ್ದೇಶ ಇಟ್ಟುಕೊಂಡು ನಾವು ಇನ್ನೊಬ್ಬರನ್ನು ಮಾರ್ಗದರ್ಶನ ಮಾಡುವ ಸಲುವಾಗಿ, ಯಾಕೆ ಯದ್ಯತ್ತಾಚರತಿ ಶ್ರೇಷ್ಠ ತತ್ತದೇವೇತರೋ ಜನ ಅಂತ ಹೇಳಿದ ಪ್ರಕಾರ, ಅದಕ್ಕೆ ಇವ್ರನ್ನ ಹಾದಿ ಹಚ್ಚು ಇವ್ರನ್ನ ಕಲ್ಯಾಣ ಮಾಡುವ ಸಲುವಾಗಿ ನಾನು ಆ ರೀತಿ ಮಾಡ್ತೀನಿ. ಅಂದ್ರೆ ಇಲ್ಲಿ ನಾನಾಗೆ ಮಾಡ್ತೀನಿ ಅಂದ್ರೂ ಕೂಡ ಅವತ್ತು ಏನತ್ತಿರ್ತೈತಿ, ದೇವ್ರ ನಾನು ಕಾಪಾಡಪ್ಪ ಹಿಂಗತ್ತಿರ್ತಾರನ? ಇಲ್ಲ. ತ್ವಮೇವ ಅಹಮಸ್ಮಿ ಭಗವೋ ದೇವತೆ, ತ್ವಮೇವ ನೀನೇ ಏನಂದಿಲ್ಲ, ಅಹಮಸ್ಮಿ ನಾನಾದೆ, ನೀನದಿಲ್ಲ ನಾನೇ. ಅಹಂ ವೈ ತ್ವಮಸಿ, ನಾ ಏನದಿಲ್ಲ ಅದು ನೀ ಅಂದ್ರ ನಾನು, ನಾ ಅಂದ್ರ ನೀ, ನಮ್ಮಿಬ್ಬರಲ್ಲಿ ಭೇದ ಇಲ್ಲ ಅನ್ನೋದು ನಮಸ್ಕಾರ. ಅಭೇದ ಹಿಂಗ. ಅದಕ್ಕಾಗಿ ಹಿಂಗ ಅದ ನಮಸ್ಕಾರ ಐತಿ. ಮತ್ತು ನೀ ಇನ್ನ ನಮಸ್ಕಾರ ಮಾಡ್ತಾರಂದ್ರೆ ಇವ್ರಿಗೆ ಇನ್ನ ಜ್ಞಾನ ಆಗಿಲ್ಲ ಅಂತ ನಿನಗೆ ತಿಳಿದು ಹಿಂಗ ಒಟ್ಟು ಅಶ್ರದ್ಧ ಆಗಿಬಿಡ್ತಲ್ಲ. ಅಶ್ರದ್ಧ ಆಗಿ ನಾ ಹೇಳಿದ್ದು ನಿನ್ನ ತಲೆಯಾಗ ಹೋಗುವಲ್ದು, ತಿಳಿಯುವಲ್ದು. ಅದಕ್ಕೆ ಯಾಕಂದ್ರೆ ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತೇಳಿ ಹಿಂಗೆ ಹೇಳಿದ್ರಂತೆ. ಅದಕ್ಕಾಗಿ ಈ ರೀತಿ ಇಲ್ಲಿ ಅವರು ನಿಜಗೊಂಡ್ರು. ಇವ್ರು ಎಲ್ಲರಿಗೂ ಹಿಂಗೆ ನಮಸ್ಕಾರ ರೂಪ ಮಂಗಲ ಮಾಡಿದ್ದು ಹಿಂಗ ಈ ಲೋಕ ಕಲ್ಯಾಣಕ್ಕಾಗಿ ಮಂಗಲವನ್ನು ಮಾಡ್ಯಾರ, ಅಥವಾ ಗ್ರಂಥವು ನಿರ್ವಿಘ್ನವಾಗಿ ಪರಿಸಮಾಪ್ತಿ ಆಗಲಿ ಅನ್ನುವ ಉದ್ದೇಶ ಇಟ್ಟುಕೊಂಡು ಪ್ರಮಥರಿಗೆ ಅವರ ಕೃಪಾ ಆಗಲಂತೆ ಬೇಡ್ಕೊಂಡಿದ್ದಾರೆ. ಆದ್ದರಿಂದ ಮಂಗಲ ನಿರ್ದೋಷವಿದೆ. ಇನ್ನು 6ನೇ ನುಡಿಯಿಂದ ಮದಿಮಗನನ್ನು ಬಿಟ್ಟು ಮದುವೆ ಹೋದ್ರಂತ. ಹಂಗ ಬ್ರಹ್ಮಾಭಿನ್ನ ಪ್ರತ್ಯೇಗಾತ್ಮನನ್ನು ಮರೆತು ಏನು ಮಾಡಿದರೂ ವ್ಯರ್ಥ ಅನ್ನೋ ಅಭಿಪ್ರಾಯವುಳ್ಳವರಾಗಿ ಪ್ರತ್ಯೇಗಾತ್ಮನ ಮಂಗಲ ಮಾಡ್ತಾರೆ. ಸುಖವದನೊಮ್ಮೆ ತನ್ನ ನರಿದೊಡೆ ಒಲಿದೀವ ಆತ್ಮ ಪದವೆನ್ನ ಮಾನಸದೋಳ್ ಇರ್ಕೆ ಅಂದ್ರೆ ಇರಲಿ. ಜಗತ್ತಿನಲ್ಲಿ ಆತ್ಮಲಾಭಕ್ಕಿಂತಲೂ ಶ್ರೇಷ್ಠವಾದ ಲಾಭ ಯಾವುದು ಇನ್ನೊಂದು ಇಲ್ಲ.
ಆತ್ಮಲಾಭಾತ್ ಪರಂ ಲಾಭವನ್ನು ವಿದ್ಯತೆ ಅಂತೇಳಿ. ಅಂತ ಬ್ರಹ್ಮಾಭಿನ್ನ ಪ್ರತ್ಯೇಗಾತ್ಮ ಸ್ವರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಂಡರೆ ಅಖಂಡ ಆನಂದ ಅನ್ನುವುದು ಪ್ರಾಪ್ತಿ ಆಗುತ್ತದೆ. ಆ ಅಖಂಡ ಆನಂದದಲ್ಲಿ ಖಂಡಾನಂದಗಳೆಲ್ಲ ಅಂತರ್ಭೂತ ಆಗಿರ್ತಾವೆ. ಆದ್ದರಿಂದ ತನ್ನ ಲಾಭ ಹೆಂಗ ಆನಿ ಹೆಜ್ಜೆ ಒಳಗೆ ಇರ್ವಿ ಹೆಜ್ಜಿ ಗುಬ್ಬಿ ಹೆಜ್ಜಿ ಎಲ್ಲ ಒಟ್ಟು ಒಳಗ ಹೌದಲ್ಲ, 1000ದೊಳಗ 10, 20, 50, 100 ಎಲ್ಲ ಅದ್ರೊಳಗದವಲ್ಲ. ಆ ರೀತಿ ಅದಕ್ಕೆ ಅಖಂಡ ಆನಂದದಲ್ಲಿ ಖಂಡಾನಂದಗಳೇ ಅಂತರ್ಭೂತ ಆಗಿರ್ತಾವೆ. ಆದ್ದರಿಂದ ತನ್ನ ಲಾಭಕ್ಕಿಂತ ಬೇರೊಂದು ಲಾಭ ಇಲ್ಲ, ಆತ್ಮಲಾಭಕ್ಕಿಂತ ಇನ್ನೊಂದು ಲಾಭ ಇಲ್ಲ. ಅಂಥ ಆತ್ಮಸ್ವರೂಪ ಯಾವಾಗಲೂ ನನ್ನ ಮನಸ್ಸಿನಲ್ಲಿ ಸ್ಮೃತಿ ರೂಪದಿಂದ ಇರಲಿ ಅನ್ನೋ ಉದ್ದೇಶದಿಂದ ಆಶೀರ್ವಾದ ರೂಪ ಮಂಗಲವನ್ನು ಮಾಡಿದ್ದಾರೆ. ಅದಕ್ಕೆ ಶಿಷ್ಯ ಅಂತ ಎಲ್ಲ ಲಾಭಗಳಿಗಿಂತೂ ಆತ್ಮಲಾಭ ಶ್ರೇಷ್ಠ ಅಂತ ಹೇಳಿದ್ರಿ. ಸರ್ವರು ಆತ್ಮಲಾಭಕ್ಕಾಗಿ ಪ್ರಯತ್ನ ಮಾಡಬೇಕಾಗಿತ್ತಲ್ಲ. ಎಲ್ಲಕ್ಕಿಂತ ಹೆಚ್ಚಿನ ಲಾಭ ಆತ್ಮಲಾಭ, ಮತ್ತು ಎಲ್ಲರೂ ಅದ ಮಾಡಬೇಕಿಲ್ಲ. ಆದರೆ ಜಗತ್ತಿನಲ್ಲಿ ಇದಕ್ಕಾಗಿ ಗಂಟು ಬಿದ್ದವ್ರು ಸುಮ್ಮ ಹಂಗ ಒಬ್ಬಿಬ್ಬರು ಅಷ್ಟೆ, ಹೌದಿಲ್ಲ? ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವಿವೇಕ್ತಿ ತತ್ವತಃ. ಯಾವನೋ ಒಬ್ಬ ಏನು ತಿಳ್ಕೊಂಡು ಕಳೆಯಕತ್ತಾನ. ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ದ, ಅದ್ರ 1000ದಾಗ ಒಬ್ಬ ಕಡೆಯಕತ್ತಾನಂತೇಳ. ಮತ್ತು ಹಿಂಗೆ ಅದಕ್ಕೆ ಲಾಭ ಪ್ರವೃತ್ತಿ ಹಿಂಗೆ ಮಾಡ್ತಾರಲ್ಲ ಜಗತ್ತಿನಾಗ, ಹಿಂಗೆ ಕಂಡು ಬರ್ತೈತಿ. ಮತ್ತು ನೀವು ಅದು ಎಲ್ಲಕ್ಕಿಂತ ಹೆಚ್ಚಿನ ಲಾಭ ಇದೇ ಇದ್ದರೆ ಎಲ್ಲರೂ ಇದಕ್ಕೆ ಗಂಟು ಬೀಳಬೇಕಾಗಿತ್ತು ಅಂತ ಶಿಷ್ಯ ಅಂದ. ಅದಕ್ಕೆ ಗುರುಗಳು ಹೇಳಿದರು, ಕಣ್ಣಿಗೆ ಕಾಣುವುದು ನಿಜ ಅಂತ ಹೇಳುವುದಿಲ್ಲ. ಹಿಂಗೆ ಲೋಕದಲ್ಲಿ ಹಿಂಗೆ ಕಂಡು ಬರ್ತೈತೆ, ಅದಕ್ಕೆ ಖರೆ ಅಂತ ಹಿಂಗೇನ ಅರ್ಥ ಅಲ್ಲ. ಅದು ವಿಪರೀತವಾಗಿಯೂ ಇರ್ಬೋದು. ಯಾಕಂದ್ರೆ ಬಂಗಾರ ಅಂಗಡಿಯಾಗ ಒಂದು ಒಬ್ಬರಿಬ್ಬರೇ ಹೋಗಿರ್ತಾರೆ, ಕಾಯಿಪಾಲ್ಯದಾಗ ನೋಡಿದ್ರೆ ಒಟ್ಟು ತಳಕ್ ಮೊಳಕ್ ಬಿದ್ದಿರ್ತೈತೆ, ಹೌದಲ್ಲ? ಮತ್ತು ಅದಕ್ಕೆ ಬಂಗಾರಕ್ಕಿಂತ ಕಾಯಿಪಾಲ್ಯನ ಭಾಳ ಶ್ರೇಷ್ಠ ಅಂತೇಳಿ ಹಿಂಗೇನು ಅರ್ಥ ಅಲ್ಲ ಅದು, ಹೌದಲ್ಲ? ಶ್ರುತಿ ಗುರುಗಳ ಮಾತು ನಿಜವಾಗಿಯೇ ಇರುತ್ತದೆ. ಈ ಲೋಕ ಪರಲೋಕ ಭೋಗಾದಿಗಳ ಲಾಭ ಏನೈತಲ್ಲ ಅದು ದುಃಖದಿಂದ ಕೂಡ್ಕೊಂಡಿರ್ತೈತಿ. ಸಾತಿಶಯ ಕ್ಷಯ, ಸಾತಿಶಯ, ಪತನಾದಿ ದೋಷಗಳಿಂದ ಕೂಡ್ಕೊಂಡಿರ್ತೈತಿ. ಆದ್ದರಿಂದ ಆತ್ಮಾನಂದ ಅಂತೂ ನಿತ್ಯದ. ಅನಿತ್ಯ ಲಾಭಗಳಿಗಿಂತ ನಿತ್ಯಾನಂದ ಲಾಭ ಶ್ರೇಷ್ಠ, ಹೌದಾ ಅಲ್ಲೋ? ಹೀಗಿದ್ದರೂ ಜನರು ನಿತ್ಯವಾದ ಆತ್ಮಲಾಭವನ್ನು ಬಿಟ್ಟು ಅನಿತ್ಯ ಲಾಭಗಳನ್ನು ಪಡೆಯುವುದರಲ್ಲಿ ಆಯುಷ್ಯವನ್ನು ಕಳೀತಾರೆ, ಸುಮ್ಮ ವ್ಯರ್ಥವಾಗಿ. ಅವರ ಅಜ್ಞಾನವೇ ಅದಕ್ಕೆ ಕಾರಣ ಅಲ್ಲದ ಮತ್ತೇನು? ಈ ಅಜ್ಞಾನಿ ಜನರ ಪ್ರವೃತ್ತಿಯನ್ನು ಲಕ್ಷಿಸಿ ಆತ್ಮಲಾಭ ಶ್ರೇಷ್ಠವಲ್ಲೆಂದು ಹೇಳಲಿಕ್ಕೆ ಬರ್ತದನೆ? ಬರಂಗಿಲ್ಲ. ಅದಕ್ಕೆ ಕಾರಣವೇನೆಂದರೆ ಬ್ರಹ್ಮನು ಇಂದ್ರಿಯಗಳನ್ನು ಬಹಿರ್ಮುಖವನ್ನಾಗಿ ರಚಿಸಿದ್ದಾನೆ ಅಂತ ಶ್ರುತಿ ವಾಕ್ಯ ಇದೆ. ಎಲ್ಲಿ? ಕೃಷ್ಣ ಯಜುರ್ವೇದದ ಕಠೋಪನಿಷತ್ತಿನಲ್ಲಿ. ಕೃಷ್ಣ ಯಜುರ್ವೇದದ ಕಠೋಪನಿಷತ್ತಿನಲ್ಲಿ 2ನೇ ಅಧ್ಯಾಯದ 1ನೇ ವಲ್ಲಿಯ 1ನೇ ಮಂತ್ರದಲ್ಲಿ ಹೇಳ್ಯಾರ, ಪರಾಂಚಿಖಾನಿ ವ್ಯತೃಣತ್ ಸ್ವಯಂಭೂ ಪರಾಂಗ್ ಪಶ್ಯತಿ ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್. ಹಿಂಗೆ ಹೇಳ್ಕೊಂಬಂದೈತೆ ಅಲ್ಲಿ ಕಠೋಪನಿಷತ್ತಿನಲ್ಲಿ. ಪರಾಂಚಿಖಾನಿ ವ್ಯತೃಣತ್ ಸ್ವಯಂಭೂ, ಸ್ವಯಂಭೂ ಅಂದ್ರೆ ಬ್ರಹ್ಮದೇವ. ಪರಾಂಚಿಖಾನಿ ವ್ಯತೃಣತ್ ಅಂದ್ರೆ ಈ ನಮ್ಮ ಇಂದ್ರಿಯಗಳನ್ನು ಬಹಿರ್ಮುಖ, ಇದೆ ಹೊರಗ ನೋಡಕ್ಕೆ ಹಿಂಗೆ ಹೊರಗೆ ಮಾಡಿಬಿಟ್ಟಾರ, ಹಿಂಗೆ ಹೊರಗೆ ನೋಡ್ತಾವ. ನಾ ಅಂತರಾತ್ಮನ್, ಒಳಗೆ ಆತ್ಮನನ್ನು ನೋಡ್ಲಾಕ ಹೋಗುವುದಿಲ್ಲ ಬೇಗ. ಆದ್ದರಿಂದ ಸಕಲ ಜೀವಗಳು ಇಂದ್ರಿಯಗಳಿಗೆ ಗೋಚರವಾದ ವಿಷಯಗಳಲ್ಲಿ ಸುಖ ಅಂತೇಳಿ ಬುದ್ಧಿಯಿಂದ ಅನಾತ್ಮ ಅನಿತ್ಯಗಳಾದ ಇಹಪರ ಭೋಗಗಳಲ್ಲಿ ಅವರು ಪ್ರವೃತ್ತಿ ಆಗ್ಯಾರ. ಯಾವನೋ ಒಬ್ಬ ಧೀರ್, ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೈಕ್ಷತ್, ಹಿಂಗೆ ಹೇಳೈತೆ ಅಲ್ಲಿ ಕಠೋಪನಿಷತ್ತಿನಲ್ಲಿ. ಈ ನಿತ್ಯಾನಿತ್ಯ ವಿಚಾರವನ್ನು ಮಾಡಿ
ಅನಿತ್ಯ ಭೋಗಗಳಿಂದ ನಿವೃತ್ತನಾಗಿ ನಿತ್ಯವಾದ ಆತ್ಮಲಾಭವನ್ನು ಮಾಡಿಕೊಂಡು ಕೃತಾರ್ಥನಾಗುತ್ತಾನೆ ಯಾವನೋ ಒಬ್ಬ. ಆದ್ದರಿಂದಲೇ ಗ್ರಂಥಕಾರರು ಕೈವಲ್ಯ ಪದ್ಧತಿಯಲ್ಲಿ ಮನುಜ ಕುಲ ಜನನದ ಲಾಭವಾವುದು ಅಂತ ಕೇಳಿದ್ರೆ ಆನಾರೆಂದು ತಿಳಿಯುವುದು ಅಂತ ಹೇಳ. ಅದಕ್ಕೆ ಯಾವುದು ದೊಡ್ಡದಿರ್ತದ ಅದೇ ಸುಖ ಇರ್ತದೆ, ಅಲ್ಪದರಲ್ಲಿ ಸುಖ ಇಲ್ಲ ಅಂತ ಶ್ರುತಿ ಐತಿ. ಎಲ್ಲೈತಿ? ಸಾಮವೇದದ ಛಾಂದೋಗ್ಯೋಪನಿಷತ್ತಿನ 7ನೇ ಅಧ್ಯಾಯದ 23ನೇ ಖಂಡದ 1ನೇ ಮಂತ್ರದಲ್ಲೈತಿ. ಸಾಮವೇದ ಛಾಂದೋಗ್ಯೋಪನಿಷತ್ತು 7ನೇ ಅಧ್ಯಾಯ 23ನೇ ಖಂಡ 1ನೇ ಮಂತ್ರ. ಯೋ ವೈ ಭೂಮಾ ತತ್ಸುಖಂ ನಾಲ್ಪೇ ಸುಖಮಸ್ತಿ ಅಂತ ಹಿಂಗೆ ಹೇಳೈತೆ. ಭೂಮಾ ಭೂಮಾ ನಾಂ ಬ್ರಹ್ಮ ಕಾ ಹೈ ಬೃಹತ್ವಾತ್ ಬ್ರಹ್ಮ ಉಚ್ಯತೆ ಅಂತ ಹಿಂಗೆ ಹೇಳೈತೆ. ಆದ್ರಿಂದ ದೊಡ್ಡದು. ಎಷ್ಟು ದೊಡ್ಡದು? ಹಿಡ್ದವ್ದು ಇತ್ತ ಏನಿತ್ತು ನೀ ಎಷ್ಟು ಹೊತ್ತು ಕಲ್ಪನಾ ಮಾಡ್ತೀವಿ ಅದರ ಆಚೆ ಕಡೆ ಅದು ಕೂತ್ರ. ಈ ರೀತಿ ಆದ್ದರಿಂದ ನಿತ್ಯ ನಿರತಿಶಯ ವ್ಯಾಪಕವಾದದ್ದು ಆತ್ಮಸ್ವರೂಪ ಉಂಟು. ಇದಕ್ಕಿಂತಲೂ ಅದನ್ನು ಇದುಕೊಂಡು ಗಗನಾದಿಗಳು ತನ್ನೊಳು ಒಗೆದ ಕಾರಣದಿಂದ ಮಿಗೆ ಪೂರ್ಣ ಪದ ಮಿಂತು ಬಗೆ ಶಂಭುಲಿಂಗವೇ ಅಂದಾರ. ಅಗಣಿತನಹುದರಿಂದೇ ಅಂತ ಹಿಂಗೆ ಹೇಳ. ಅಗಣಿತ ಅಂದ್ರೆ ಲೆಕ್ಕ ಮಾಡಕ ಬರಂಗಿಲ್ಲ, ಸಿಟ್ಟು ಆಗ್ತದೆ ಹಿಂಗೆ. ಅದನ್ನ ಮಾತ್ರ ಹವಣಿಸುತ್ತಿಯ ದೇಶ ಕಾಲ ವಸ್ತುಗಳೆಂಬ ನಿವಹ ಕಲ್ಪನೆ ಮಿಥ್ಯೆಯಹುದರಿಂದೇ ಭವದೂರ ನೆನೆಸುವ ಗುರು ಶಂಭುಲಿಂಗದೋಳು ಅವಿಭೇದನಹುದರಿಂದೇ ಪೂರ್ಣನಹನು ಅಂತ ಹೇಳ್ಯಾರ. ತಾನೇ ತನ್ನೋಳು ತನ್ನ ನಿಜವ ನೋಡಲು ಪರಮಾನಂದಮಯ ಚಿದ ಅಖಂಡ ರೂಪಹನು ಕೆಡ್ದಾಡ್ದ ಹಿಂಗೆ. ಆದ್ದರಿಂದ ಆತ್ಮಲಾಭಕ್ಕಿಂತ ಬೇರೆ ಲಾಭ ಇಲ್ಲ ಅಂತ ಹೇಳುವುದು ಯೋಗ್ಯವಾಗಿರುತ್ತದೆ. ಬ್ರಹ್ಮವಿದ್ಯೆಗಿಂತಲೂ ಹೆಚ್ಚಿನದಾದ ವಿದ್ಯೆ ಯಾದರೂ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ. ಆ ಆತ್ಮಸ್ವರೂಪ ಇಂದ್ರಿಯಗಳಿಗೆ ಅವೇದ್ಯವಾಗಿರುವುದರಿಂದ ಬುದ್ಧಿಯಿಂದಲೂ ಕೂಡ ಗ್ರಹಿಸಲಿಕ್ಕೆ ಬಾರದ್ದರಿಂದ ಗುರುಶಾಸ್ತ್ರಗಳು ಉಪದೇಶ ಮಾಡಿದರೂ ಯಾರೋ ಅಧಿಕಾರಿಗಳಾದ ಒಬ್ಬಿಬ್ಬರೂ ಆತ್ಮಲಾಭದಲ್ಲಿ ತೊಡಗಿರುವುದು ಯೋಗ್ಯ ಅದ. ಆದ್ದರಿಂದಲೇ ಅನ್ಯ ಲಾಭಗಳಿಗಿಂತಲೂ, ಯಾಕಂದ್ರೆ ಅದು ಬ್ರಹ್ಮಜ್ಞಾನ ಲೇಖುರಾಕೆ ಗೋಷ್ಠಿನವೇ ಅಂದಾರ. ಸಣ್ಣ ಹುಡುಗರ ಕೆಲಸ ಅಲ್ಲಿದು ಬ್ರಹ್ಮಜ್ಞಾನ ಮಾಡ್ಕೊಳ್ಳೋದು. ಅದಕ್ಕಂತ ಬುದ್ಧಿವಂತರ ಬೇಕು, ನಡ ಕಟ್ಟಿ ನಿಂತಿರಬೇಕು ಅಂದ್ರೆ ಆಕತಿ ಅದ. ಹೇಗೆ ಅದಕ್ಕೆ ಭಾಳ ಮಂದಿ ಗಂಟೆ ಬೀಳಂಗಿಲ್ಲ. ಹಿಂಗೆ ಏನು ಅದು ಇದು ನಡುವ ಲೈನ್ ಹೊಡಿತಾವ. ಹಿಂಗ ಯೋಗ್ಯತೆ. ಆದ್ದರಿಂದಲೇ ಅನ್ಯ ಲಾಭಗಳಿಗಿಂತಲೂ ಈ ಕಡೆ ಅವು ನಮ್ಮ ಗುರಿ ಬೇಕು. ಹಂಗ ಗುರಿ ಬೇಕು. ಹೆಂಗಂದ್ರೆ ಹಿಂದ ಗುರು ಬೇಕು, ಮುಂದೆ ಗುರಿ ಬೇಕು. ಮತ್ತು ಗುರುನು ಅಂಥವನೇ ಬೇಕದ. ಅಂಥವಂದ್ರೆ ಅವನು ಅಲ್ಲೇ ಗುರಿ ಇಟ್ಟಿರ್ಬೇಕು. ಮತ್ತು ಅವನು ಈ ಕಡೆ ಗುರಿ ಇಟ್ಟಿದ್ದಂದ್ರೆ ಮತ್ತು ಇದನ್ನು ಚಲತಿಲಾಕೈತಿ ನಡೆದಿಂದ ಹೀಗದ. ಅರ್ಜುನಗ ದ್ರೋಣಾಚಾರ್ಯ ಪರೀಕ್ಷೆ ಮಾಡಾಗ ಗಿಡದಾಗ ಒಂದು ಗಿಳಿ ಕಟ್ಟಿದ್ರ. ದುರ್ಯೋಧನ ಬಿಲ್ ಬಾಣ್ ತಗೊಂಡು ನಿತ್ತ, ಗುರಿ ಹಚ್ಚ ಅಂತ. ಹಚ್ಚೇನಿ ಗುರುದೇವ, ನಿನಗೇನು ಕಾಣ್ತದ? ನನಗ ಗಿಡ ಕಾಣ್ತೈತಿ, ತೊಂಗೆ ಕಾಣ್ತಾವು, ನೀವು ಕಾಣ್ತೀರಿ, ಎಲ್ಲ ಕಾಣ್ತೈತಿ. ನಾನು ನಮ್ಮ ಅಪ್ಪನ ಗತೆ ಕುರುಡೋದನ್ನ ತಿಳ್ಕೊಂಡ್ರೆ ನೀವು ಅಂದ. ಅಯ್ಯೋ ರಾಮ ಅಂದ್ರ
ಆಯ್ತು ಬಿಡಪ್ಪ. ಹಿಂಗೆ ಎಲ್ಲಾರನ್ನ ಕೇಳೋಣ. ಅವರು ಅಲ್ಲಿ ಐತಿ, ಗಿಳಿ ಕಾಣ್ತೈತಿ, ಗಿಡದ ಟೊಂಗೆ ಕಾಣ್ತೈತಿ, ಎಲ್ಲಿ ಕಾಣ್ತಾವ, ಹಿಂಗೆಲ್ಲ ಹೇಳ್ಕೊತ ಬಂದರು. ಅರ್ಜುನ್ ಪಾಳಿ ಬತ್ತು. ಅರ್ಜುನ ಗುರಿ ಹಚ್ಚಿದ. ಏನು ಕಾಣ್ತೈತಿ ನಿನಗೆ? ಗಿಡ ಕಾಣ್ತೈತಿಲ್ಲ? ಇಲ್ಲ ಅಂದು. ಟೊಂಗೆ ಇಲ್ಲ, ಎಲಿಗಳು ಇಲ್ಲ, ಗಿಳಿ ಇಲ್ಲ ಅಂತ. ಮತ್ತೇನಾರ ಕಾಣ್ತೈತಿ ನಿನಗಂದ? ಆ ಗಿಳಿ ಕಣ್ಣು ಒಂದ ಕಾಣ್ತೈತಿ ನನಗಂದ. ಯು ಆರ್ ಇಸ್ ಕರೆಕ್ಟ್ ಅಂದ. ಹೊಡಿ ಅಂದ. ಹಂಗ ಗುರಿ ಹಿಂಗ ಬರೇ ಬ್ರಹ್ಮ ಒಂದ ಕಾಣ್ತೈತಿ ನನಗನ್ನೋ ಗುರಿ ಇಡ್ಬೇಕು. ಮತ್ ಹಂಗ ತಿಳಿಸ್ಕೊಡ್ತಕ್ಕಂಥ ಗುರುನು ಹಂಗ ಹಿನ್ನೆಲೆ ಇರ್ಬೇಕು. ಅವಾಗ ಬರೋಬ್ಬರಿ ಬಾಣ್ ಹೋಗಿ ಮುಡ್ತೈತೆ ಅಲ್ಲಿ. ಹಿಂಗದ. ಅದಕ್ಕಾಗಿ ಇಲ್ಲಿ ಒಬ್ಬಿಬ್ಬರು ಆತ್ಮಲಾಭದಲ್ಲಿ ತೊಡಗುವುದು ಯೋಗ್ಯ. ಆದ್ದರಿಂದಲೇ ಅನ್ಯ ಲಾಭ. ಯಾಕಂದ್ರೆ ಇವರು ಆ ಕಡೆ ಈ ಕಡೆ ಭಾಳ ಹೋಗ್ತೈತಿ ನೋಡು. ಆ ಸ್ವಾಮಿ ನೋಡು ಎಷ್ಟು ಮಜಾದಾಗದಾನ. ಅವನ್ ಕಾರ್ ಗಾಡಿ ಏನು, ಅವನ್ ರೊಕ್ಕ ರೂಪಾಯಿ ಏನು, ಬಂಗಾರ ಸಿಂಹಾಸನ ಮೇಲೆ ಕುಂತಾನಪ್ಪ. ನಂಬುದು ನೋಡೋದು ಒಂದು ಕುರ್ಚಿನೂ ಸಿಗುವಲ್ಲ ಹಳಿವು. ಇನ್ನೀ ಹಿಂಗ ನೋಡಿದೆ ಅಂದ್ರೆ ನೀ ಆಯ್ತು, ನೀ ನಡುವ ಹೋಗಿ. ಅದು ಮುಖ್ಯ ಅಲ್ಲದು. ಆ ಬಂಗಾರ ಸಿಂಹಾಸನ ಇರಲಿ, ಬೇಡ ಕಾರ್ ಗಾಡಿ ಇರಲಿ, ಇವು ಮುಖ್ಯ ಅಲ್ಲದು. ಇವು ಎಲ್ಲ ಬಿಡೋ ವಸ್ತು ಅದಾವ. ಹೇಳ್ತಾ ಅವೇನು ಹಣೆಬರ್ಕ್ ಬಂದಾವು ಇರ್ತಾವ, ಆ ಮಾತು ಬೇರೆ. ಆದ್ರೆ ಆ ಕಡೆ ನಮ್ಮ ಲಕ್ಷ್ಯ ಇರಬಾರ್ದು. ನಮ್ಮ ಲಕ್ಷ್ಯ ಬ್ರಹ್ಮನ ಕಡೆಗೇನೆ, ಆತ್ಮನ ಕಡೆಗೇನೆ ಇರ್ಬೇಕು. ಅಲ್ಲೇ ಗುರಿ ಇಟ್ಟಂದ್ರೆ ಆವಾಗ ನಾವು ಸುಖಿ ಆಗ್ತೀವಿ. ಇದು ಸುಖ ಅಂತ ತಿಳ್ಕೊಂಡದ್ದು ಮಳ್ಳರ ಭ್ರಾಂತಿ. ಇದು ಅಜ್ಞಾನಿಗೆ ಕಾಣತಕ್ಕಂಥ ಸುಖ. ಇದು ಈ ಹೊರಗಿನ ಲೌಕಿಕ ಸುಖ. ಅದಕ್ಕಾಗಿ ಇದಕ್ಕೆ ಮೆಚ್ಚೋದಲ್ಲ. ಇದೇನು ಬೇಡ ಅಂತ ಬಿಟ್ಟ ಎಂತಿಂತ ರಾಜರು ಹೋಗ್ಯಾರತ್ತ. ನಮ್ಮ ಮಾತೇನು ಹೇಳ್ತೀವಿ ಹೌದಿಲ್ಲ? ನಿಜಗುಂಡ್ರೆ ರಾಜರಿದ್ರೆ, ನಿಜಗುಂಡ್ರು ರಾಜರಿದ್ರೆ ಬಿಟ್ಟು ಹೋದ್ರ ಅವ್ರ. ಯಾಕ? ಇವೆಲ್ಲ ಸುಖ ಅಲ್ಲಿ ದುಃಖ ರೂಪ ಅಂತೇಳಿ. ಮತ್ತೆ ಈ ಮಳ್ಳ ಮಂದಿ ಮತ್ತೆ ಅದಕ್ಕಿನ್ನ ಹೊರಗಿನ ಈ ಭೋಗಕ್ಕನ ಗಂಟು ಬೀಳ್ತೀವಿ. ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಇದಕ್ಕ ಅಂದ್ರೆ ಏನು ಮಳ್ಳತನ ಹೇಳಬೇಕು? ಏನು ಅವ್ರ ಹಣಿಬಾರ ಅನ್ಬೇಕು, ಮತ್ತೇನು ಮಾಡ್ಬೇಕು? ಹೌದು ಇಲ್ಲ? ಇನ್ನೊಬ್ಬರನ್ನಾರ ನೋಡ್ಯಾರ ಕಲಿಬೇಕು. ಅದಕ್ಕಾಗಿ ಇಲ್ಲಿ ಆತ್ಮಲಾಭಾತ್ ಪರಂ ಲಾಭೋ ನ ವಿದ್ಯತೆ ಅನ್ನೋದು ಅವ್ನು ಪಕ್ಕಾ ತಿಳ್ಕೊಂಡಿದ್ದಂದ್ರೆ ಮತ್ತೊಂದು ಕಡೆ ಎಲ್ಲಕ್ಕೆ ಹೋಗುದಿಲ್ಲ. ಹಿಂಗದ. ಅದಕ್ಕೆ ಆದ್ದರಿಂದಲೇ ಅನ್ಯ ಲಾಭಗಳಿಗಿಂತ ಆತ್ಮಲಾಭ ಶ್ರೇಷ್ಠ ಅಂತ ಹೇಳಿದ್ರು. ಈ ಅರ್ಥಕ್ಕೆ ಶ್ರೀ ಸುರೇಶ್ವರಾಚಾರ್ಯರ ಶ್ಲೋಕದಲ್ಲಿ ವಾರ್ತಿಕದಲ್ಲಿ ಬರ್ತಾರೆ. ಆತ್ಮಲಾಭಾತ್ ಪರೋ ಲಾಭೋ ನಾಸ್ತೀತಿ ಮುನಯೋ ವಿದುಹು ತಲ್ಲಾಭಾರ್ಥಂ ಕವಿಸ್ತೌತಿ ಸ್ವಾತ್ಮಾನಂ ಪರಮೇಶ್ವರಂ ಅಂತ ಹೇಳ್ಯಾರ. ಯಾವನು ಯಾವ ಆನಂದವನ್ನು ಕುರಿತು ಪ್ರಯತ್ನ ಮಾಡುವನೋ ಅವನಿಗೆ ಅದು ಒಂದೇ ದೊರೆಯುತ್ತದೆ, ಮಿಕ್ಕ ಆನಂದಗಳು ದೊರೆಯುವುದಿಲ್ಲ. ಹೀಗಿದ್ದು ತಾವು ಆತ್ಮಲಾಭವಾದರೆ ಸರ್ವಾನಂದಗಳು ಪ್ರಾಪ್ತಿಯಾಗ್ತಾವ ಅಂತ ಹೇಳ್ತಿರಲ್ಲ, ಇದು ಹ್ಯಾಂಗ ಅಂತ ಶಿಷ್ಯ ಪೃಷ್ಠವಾನ್ ಕೇಳಿದ. ಅದಕ್ಕೆ ಗುರು ಹೇಳ್ತಾರೆ, ಅದು ಹೇಳಲಿಕ್ಕೆ ಬರ್ತದೆ. ಹೇಗೆ ಹೇಳಲಿಕ್ಕೆ ಬರ್ತದೆ ಅಂದ್ರೆ, ಸಹಸ್ರ ಸಂಖ್ಯೆಗಳಲ್ಲಿ ಶತಸಂಖ್ಯೆಗಳು ಅಂತರ್ಭೂತವಾದಂತೆ ಒಂದು ಸಮುದ್ರದ ಸ್ನಾನದಲ್ಲಿ ಎಲ್ಲ ನದಿ ಸ್ನಾನ ಮಾಡಿದಂಗ ಆಯಿತು. ಒಂದು ಆನೆ ಹೆಜ್ಜೆಯಲ್ಲಿ ಎಲ್ಲ ಹೆಜ್ಜೆಗಳು ಅಂತರ್ಭೂತವಾದಂತೆ ನಿರತಿಶಯ ಆತ್ಮಾನಂದದಲ್ಲಿ ಅನ್ಯ ಕರ್ಮೋಪಾಸನಾ ಸಂಬಂಧಿ ಯಾವತ್ತು ಆನಂದಗಳು ಅಂತರ್ಭೂತವಾಗಿರುತ್ತವೆ. ಹೇಗೆ? ಶ್ರೇಯಾನ್ ದ್ರವ್ಯಮಯಾದ್ಯಜ್ಞಾತ್ ಜ್ಞಾನಯಜ್ಞ ಪರಂತಪ. ಗೀತೆಯಲ್ಲಿ ಪರಮಾತ್ಮ ಏನು ಹೇಳ್ತಾನೋ, ಶ್ರೇಯಾನ್ ದ್ರವ್ಯಮಯಾದ್ಯಜ್ಞಾತ್ ಜ್ಞಾನಯಜ್ಞ ಪರಂತಪ ಅಂದ್ರೆ ಶ್ರೇಯಾನ್ ಅಂದ್ರೆ ಶ್ರೇಷ್ಠ,
ಏನ್ ಶ್ರೇಷ್ಠ? ದ್ರವ್ಯಮಯಾದ ಯಜ್ಞ ಜ್ಞಾನ ಯಜ್ಞ ಶ್ರೇಯಾನ್. ಈ ರೊಕ್ಕ ಖರ್ಚು ಮಾಡಿ ತುಪ್ಪ ತಂದು ಕಟ್ಟಿಗೆ ತಂದು ಅವು ಕಾಳು ತಂದು ಅದನ್ನ ತಂದು ಸ್ವಾಹ ಅಂತ ಹಾಕಿ ಮಾಡೋದೇನೈತಲ್ಲ, ಇದು ದ್ರವ್ಯಮಯ ಯಜ್ಞ. ಇದು ರೊಕ್ಕ ಖರ್ಚು ಭಾಳ ಆಕೈತೆ ಅದಕ್ಕೆ. ಇದಕ್ಕಿಂತಲೂ ಜ್ಞಾನ ಯಜ್ಞ ಶ್ರೇಷ್ಠ ಅದ ಅಂತ ಹೇಳ. ಯಾಕಂದ್ರೆ ಅದು ಖರ್ಚು ಏನಿಲ್ಲ. ಮತ್ತು ಇನ್ನೊಂದು ಬರೀ ಖರ್ಚಿಂದ ಅಷ್ಟೇ ಅಲ್ಲ, ಅದು ಮುಂದೆ ಹೇಳ್ತಾರೆ ಅದಕ್ಕೆ ಯಾಕೆ ಶ್ರೇಷ್ಠ ಅನ್ನೋದು. ಏನು ಅದರಲ್ಲಿ ಅಂತ ಶ್ರೇಷ್ಠತೆ ಐತೆ ಅಂದ್ರೆ, ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತ ಹೇಳ್ಕೊಂಡ್ಬಂದಾನೆ. ಶ್ರೇಯಾನ್ ದ್ರವ್ಯಮಯಾದ ಯಜ್ಞ ಜ್ಞಾನ ಯಜ್ಞ ಪರಂತಪ ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಹೆಂಗ ಎಲ್ಲಾ ನದಿಗಳು ಹೋಗಿ ಸಮುದ್ರವನ್ನು ಕೂಡಿದ ಮೇಲೆ ಅವುಗಳ ಸಮಾಪ್ತಿಯಾಗಿ ಹೋಗಿಬಿಡ್ತದೆ. ಅದು ಗಂಗಾ, ತುಂಗ, ಯಮುನಾ, ಯಾವು ಕಾವೇರಿ ಯಾವೂ ಇಲ್ಲ, ಎಲ್ಲ ಮುಗೀತದ್ರಾಗ. ಅಲ್ಲಿ ಹೋಗಿ ತಮ್ಮ ನಾಮ ರೂಪಗಳನ್ನು ಸಮಾಪ್ತಿ ಮಾಡ್ಕೊಂಡ್ಬಿಡ್ತಾವ. ಹಂಗ ಕರ್ಮ ಅಖಿಲಂ ಅಖಿಲಂ ಕರ್ಮ ಜ್ಞಾನೇ ಪರಿಸಮಾಪ್ಯತೆ. ಜ್ಞಾನಕ್ಕೆ ಬಂದು ಎಲ್ಲ ಕರ್ಮಗಳು ಸಮಾಪ್ತಿಯಾಗಿ ಬಿಡುತ್ತವೆ. ಆದ್ದರಿಂದ ಜ್ಞಾನ ಯಜ್ಞ ಶ್ರೇಷ್ಠ ಶ್ರೇಯಾನ್ ಅಂತ ಹೇಳ್ಯಾನ. ಆದ್ದರಿಂದ ಇಲ್ಲಿ ನಿರತಿಶಯ ಆತ್ಮಾನಂದದಲ್ಲಿ ಅನ್ಯ ಕರ್ಮೋಪಾಸನಾ ಸಂಬಂಧಿ ಯಾವತ್ತು ಆನಂದಗಳು ಅಂತರ್ಭೂತವಾಗುತ್ತವೆ ಅಂತ ಇದೇ ಮಾತು. ಅಲ್ಲದೆ ಗೀತೆಯಲ್ಲಿ ಇನ್ನು ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ ಅಂತೇಳಿ 2ನೇ ಅಧ್ಯಾಯದ 46ನೇ ಶ್ಲೋಕದಲ್ಲಿಯೂ ಕೂಡ ಭಗವಂತ ಹೇಳಿದ್ದಾನೆ. ಭಗವಂತ ಈ ವಿಷಯವನ್ನು ಮುಂದೆ ನಿನಗೆ ಪ್ರಸಂಗಾನುಸಾರವಾಗಿ ವಿವರಿಸುತ್ತೇವೆ. ಆದ್ದರಿಂದ ಯಾವತ್ತೂ ಲಾಭಗಳಿಗಿಂತ ಆತ್ಮಲಾಭ ಅನ್ನೋದು ಅಧಿಕವಾಗಿರುತ್ತದೆ. ಅಂತ ಬ್ರಹ್ಮಾಭಿನ್ನ ಪ್ರತ್ಯಗಾತ್ಮ ಸ್ವರೂಪ ಯಾವಾಗಲೂ ನನ್ನ ಮನಸ್ಸಿನಲ್ಲಿ ಸ್ಮರಣ ರೂಪದಿಂದ ಇರಲಿ ಎಂಬುದಾಗಿ ಗ್ರಂಥಕರ್ತರು ಇಲ್ಲಿ ಮಂಗಲವನ್ನು ಕೃತವಂತಹ. ಅನ್ಯ ಗ್ರಂಥಗಳಲ್ಲಿ ದೇವತಾ ಮಂಗಲ ಮಾತ್ರ ಮಾಡಿರುತ್ತಾರೆ, ಆತ್ಮ ಮಂಗಲ ಅಲ್ಲಿ ಮಾಡಿಲ್ಲ. ಹಿಂಗ ಆತ್ಮ ಮಂಗಲ ಮಾಡೋದು ಯಾವ್ದು ದೇವ್ರದ್ದು ಮಾಡ್ಬೇಕಿಲ್ಲ, ಅದು ಸಾಂಪ್ರದಾಯ. ಆದ್ರೆ ಇದು ಮತ್ತೆ ನೀವೇನೋ ಆತ್ಮನ ಮಾಡ್ತೀರಿ ಇದು ಎಂಥದ್ದು ಇದು ವಿರೋಧ ಹೌದಲ್ಲ ಅಂದ್ರೆ ಅಂತ ಶಿಷ್ಯ ಅಂದ. ಅದು ಗುರುಗಳು ಹೇಳ್ತಾರೆ. ಅದಕ್ಕಾಗಿ ನಿನಗೆ ಆತ್ಮ ಲಾಭಕ್ಕಿಂತ ಬೇರೆ ಲಾಭ ಇಲ್ಲ ಅಂತ ಈಗ ಹೇಳೇವು ನಾವು. ಇಷ್ಟೇ ಅಲ್ಲ, ವಿಚಾರ ಸಾಗರ ಗ್ರಂಥದಲ್ಲಿ ಕೂಡ ನಿಶ್ಚಲದಾಸರು ಅಬ್ಧಿ ಅಪಾರ ಸ್ವರೂಪ ಮಮ ಲಹರಿ ವಿಷ್ಣು ಮಹೇಶ್ ವಿಧಿ ರವಿಚಂದ ವರುಣಯಮ ಶಕ್ತಿ ಧನೇಶ ಗಣೇಶ ಅಂತ ಹೇಳ್ಕೊಂಡು ಬಂದಾರ. ಅದಕ್ಕೆ ಸಮುದ್ರದಂತೆ ಅಪಾರವಾದ ನನ್ನ ಪ್ರತ್ಯೇಕಾತ್ಮ ಸ್ವರೂಪದಲ್ಲಿ ಹರಿ ಹರ ಬ್ರಹ್ಮಾದಿ ದೇವತೆಗಳೆಲ್ಲರೂ ತೆರೆಗಳು ಆಗಿದ್ದಾರೆ ಅಂತ ಹೇಳ್ಯಾರ. ಆದ್ದರಿಂದ ನನ್ನ ಮಂಗಲವನ್ನು ಮಾಡುವುದು ಎಲ್ಲ ದೇವತೆಗಳ ಮಂಗಲವನ್ನು ಮಾಡಿದಂತೆ ಆಯ್ತು. ನನ್ನ ಮಂಗಲ ಮಾಡಿದರೆ ಎಲ್ಲರೂ ಅದರಲ್ಲಿ ಬಾಂಧುಬಿಟ್ರು ಅವರು. ಆದ್ದರಿಂದ ತನ್ನ ಮಂಗಲವನ್ನು ಮಾಡುವುದು ಯೋಗ್ಯವಾಗಿರುತ್ತದೆ ಅಂತ ಹೇಳಿರೋದು. ಅನ್ಯ ದೇವತೆಗಳು ಭಿನ್ನರಲ್ಲದ್ದರಿಂದ ನಾನು ಯಾರಿಗೆ ನಮಸ್ಕಾರ ಮಾಡಲಿ? ಪಂಚಭೂತ ವಿಶ್ವಂ ಮೃಗಶಿ ಜಲ ಸನ್ನಿಭಂ ಕಸ್ಯೇವೋ ನಮಸ್ಕಾರೋ ಮೇ ಏಕೋ ನಿರಂಜನ ಹಿಂಗನು ಹೇಳೈತಿ. ಪಂಚಭೂತ ವಿಶ್ವಂ, ಈ ವಿಶ್ವಂ ಕಥಮಸ್ತಿ ಪಂಚಭೂತಂ, ಪಂಚಭೂತಗಳಿಂದ ಆಗೈತಿಲ್ಲ ಅದ. ಇದು ವಿಶ್ವ ಹೆಂಗೈತಿ? ವಿಶ್ವ ಅಂದ್ರೆ ನೀ ಅಲ್ಲ ಮತ್ತೆ ಜಗತ್ತು. ಮೃಗಶಿ ಜಲ ಸನ್ನಿಭಂ, ಯಾಕಂದ್ರೆ ಆ ಜಗತ್ತಿಗೆ ವಿಶ್ವಕ್ಕೆ ಏನಂತ ಹೇಳ್ಯಾರ? ಇದು ಹೆಂಗೈತೆ ಅಂದ್ರೆ ಮೃಗಶಿ ಜಲ ಸನ್ನಿಭಂ ಅಂದ್ರ ಮೃಗಜಲದಂತೆ ಐತಿ. ಬರೀ ತೋರ್ ಕೆಟ್ಟ ಅದ,
ವಸ್ತು ಅಲ್ಲ, ಅದು ಸುಳ್ಳೈತಿ, ಮಿಥ್ಯ ಐತಿ. ಅಂದ ಮೇಲೆ ನನ್ನನ್ನು ಬಿಟ್ಟು ಈ ಜಗತ್ತು ಅನ್ನೋದು ಮತ್ತೊಂದು ಏನು ಇಲ್ಲ. ಇದ್ದದ್ದೆಲ್ಲ ಹಿಂಗ ಭ್ರಾಂತಿಯಿಂದ ತೋರೋದ ಐತಿ, ಅದು ಸತ್ಯವಾದ ವಸ್ತು ಒಂದೂ ಇಲ್ಲ. ಅಂದ ಮೇಲೆ ಕಸ್ಯವೋ ನಮಸ್ಕಾರೋ, ಯಾಕಂದ್ರೆ ಮೇ ಏಕೋ ನಿರಂಜನ, ನಿರಂಜನ ಸ್ವರೂಪನಾಗಿ ನಾನು ಏಕ ಒಬ್ಬನೇ, ಏಕಃ ಒಬ್ಬನೇ ಅದೇನಿ. ಒಬ್ಬನ ಅದೇನಂದ್ರೆ ಮತ್ತು ನಾ ನಮಸ್ಕಾರ ಯಾರಿಗೆ ಅಲ್ಲಿ ಹಂಗದ, ಯಾರಿಗೆ ಅಲ್ಲಿ ಇನ್ನ ಬೇಸರ ಅನ್ಬೇಕಾಗಿತ್ತು ನಮಸ್ಕಾರಪ್ಪ ಅಂತೇಳಿ, ಇನಾಭನೇ ಇಲ್ಲಲ್ಲ. ಅದಕ್ಕೆ ಕಸ್ಯವೋ ನಮಸ್ಕಾರ, ಯಾರಿಗೆ ನಮಸ್ಕಾರ ಮಾಡಬಹುದು? ಹಿಂಗ ಅದ್ವೈತ ಜ್ಞಾನ, ಭೇದ ಜ್ಞಾನ ಆಗಿರ್ತದ. ಅದಕ್ಕಿಲ್ಲ ಅವ್ರಂತಾರ ಅನ್ಯ ದೇವತೆಗಳು ಭಿನ್ನರಲ್ಲದರಿಂದ ನಾ ಯಾರಿಗೆ ನಮಸ್ಕಾರ ಮಾಡಲಿ ಅಂತಾರ ಅವರು. ನನಗಿಂತ ಭಿನ್ನ ದೇವತಾ ಅನ್ನೋದು ಇಲ್ಲ ಇಲ್ಲ. ಎಲ್ಲ ನನ್ನ ಪ್ರತ್ಯೇಗಾತ್ಮ ಸ್ವರೂಪದಲ್ಲಿ ಅವರೆಲ್ಲ ತೆರೆ, ಸಮುದ್ರದೊಳಗೆ ತೆರೆ ಹಂಗದ ಹಂಗ ಎಲ್ಲ ದೇವತೆಗಳ ನನ್ನ ಆತ್ಮ ಸ್ವರೂಪದಲ್ಲಿ ಅಂತರ್ಭೂತ ಆಗಿಬಿಟ್ಟಾರ. ಮತ್ತು ನಾ ಯಾರಿಗೆ ನಮಸ್ಕಾರ ಮಾಡ್ಬೇಕಿಲ್ಲಿ? ನಾನು ಹೊರತು ಮತ್ತೊಬ್ರು ಇಲ್ಲ ಇಲ್ಲಿ ಅಂತ ಅಂದಿದ್ದಾರೆ. ಆದ್ದರಿಂದ ಪ್ರತ್ಯೇಗಾತ್ಮನ ಮಂಗಲ ಮಾಡಿದ್ದು ಯೋಗ್ಯವಿದೆ. ಇಷ್ಟ ದೇವತಾ ನಮಸ್ಕಾರ ನಿರೂಪಣೆ ಮಂಗಲ. ಜೈ ಮಂಗಲಂ, ಜೈ ನಮಸ್ಕಾರ.